ಶ್ರೀ ಗುರುಗಣಾಧಿಪತಿ ನಮೋ ಗಜಮುಖದ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವಾಗ್ನಿ ಎಂದದಿ ಮೆರೆವಗೆ ಆವಾವ ಭಗುದರು ನೆನೆದ ಇಷ್ಟಾರ್ಥವ ಈವ ಗಣೇಶ ಗಾರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿಯ ಎತ್ತಿರೆ ಗಜಮುಖದ ಬಗೆ ಗಣಬಗೆ ಕರದೊಳು ಪರಶುಭಾಷ ಅಂಕುಶಾಧಾರಿಗೆ ಹರುಷದಿ ಭಕ್ತರ ಪೊರೆವವಾಗಿ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿಯ ಎತ್ತಿರೆ ಗಜಮುಖದವಗೆ ಗಣಪಗೆ ಜಿನಕುಲ ವಾರಿದಿಗೆ ಪ್ರತಿ ಚಂದ್ರನು ವೀರ ದಶರಥ ನೃಪತಿ ಜಿನಕುಲ ವಾರಿದಿಗೆ ಪ್ರತಿ ಚಂದ್ರನು ಧಾರಿಣಿಯಲಾಳ್ತಿರಲು ಭುಜಿಕ ಕುಮಾರರನ್ನು ಕರೆದೊಯ್ಯಲು ಯಜ್ಞಗಿಲ್ಲು ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಶ್ರೇಷ್ಠವೂ ಜ್ಯೇಷ್ಠವೂ ಆದಂತಹ ಮಾನವ ಕುಲಕ್ಕೆ ತನ್ನದಾದಂತಹ ಆಯಾಮ ಹೀಗಿರಬೇಕು ಎಂಬ ರೂಪರೇಷೆಗಳನ್ನು ಹಾಕಿಕೊಟ್ಟವರಿದ್ರೆ ಅದು ಸೂರ್ಯವಂಶೀಯರು. ಒಂದು ಕಾಲದಲ್ಲಿ
ಧರ್ಮವೇ ತಲೆ ಎತ್ತಿ ನಡೆದಾಗ ಅಂತಹ ಅಧರ್ಮದ ಅಂಕುರವನ್ನು ಕಿತ್ತೊಗೆದು ಧರ್ಮದ ಬೀಜವನ್ನು ಬಿತ್ತಿ ಸತ್ಯ ಧರ್ಮ ಶಾಂತಿ ಇವುಗಳನ್ನು ಜಗತ್ತಿನ ನೆಲೆಗೊಳಿಸುವುದಕ್ಕೆ ಹೆಣಗಾಡಿದಂತಹ ಉದಾತ್ತ ವ್ಯಕ್ತಿಗಳು ನಮ್ಮ ವಂಶದಲ್ಲಿ ಆಳಿದ್ರು ಬಾಳಿದ್ರು ಬೆಳಗಿದ್ರು ಕೀರ್ತಿಶೇಷರಾಗಿ ಹೋದ್ರು. ಅದೇ ವಂಶೋತ್ಪನ್ನರಾಗಿ ದಶ ದಿಕ್ಕುಗಳಿಗೆ ರಥಗಳನ್ನು ಹಾರಿಸಿ ಆ ಮೂಲಕವಾಗಿ ದಶರಥನೆಂಬಂತ ಹೆಸರಿಗೊಳಗಾದ ನಾನು ವಂಶೋನ್ನತಿಯನ್ನು ಕುಲೋನ್ನತಿಯನ್ನು ಬಯಸಿದವ. ಆದ್ರೆ ಏನು ಮಾಡೋಣ, ಹಿಂದಕ್ಕಾದ್ರೂ ನಮ್ಮವರು ಮಾಡಿದಂತಹ ಯಾವ ಪುಣ್ಯದ ಫಲವೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲಲ್ಲ ಅನ್ನುವಂತಹ ವ್ಯತೆ ನನ್ನನ್ನು ಬಾಧಿಸಿದಾಗ ದೇವರ ದಯೆ ದೊಡ್ಡದು. ವಂಶೋತ್ಪನ್ನ ಆಗಬೇಕು, ವಂಶೋತ್ಪತ್ತಿಯಾಗಿ ಆ ಮೂಲಕವಾಗಿ ನಮ್ಮ ಸೂರ್ಯವಂಶ ಬೆಳಗಬೇಕೆಂಬ ನನ್ನ ಆಸೆ ಬಂಜೆಯಾದಾಗ ನಾನು ತೊಡಗಿದ್ದೆ ಪುತ್ರಕಾಮೇಷ್ಟಿ. ಅಂತಹ ಯಜ್ಞವನ್ನು ಯೋಗ್ಯರಾದಂತಹ ಈ ಋಷಿ ಮುನಿಯವರ ಮುಖೇನವಾಗಿ ಮಾಡಿದ ತತ್ಫಲವಾಗಿ 4 ಜನ ಮಕ್ಕಳನ್ನು ಪಡ್ಕೊಂಡೆ. ರಾಮ ಲಕ್ಷ್ಮಣ ಭರತ ಶತ್ರುಹರರೆಂಬಿ 4 ಜನ ಮಕ್ಕಳು ಈ ಪ್ರಪಂಚಕ್ಕೆ ಬಂದಾಗ ಜನತೆಯೊಮ್ಮೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿತ್ತು. ಲೋಕದಲ್ಲಿ ಸತ್ಯ ಧರ್ಮ ಸ್ಥಾಪನೆಯಾಗುತ್ತದೆ, ಋಷಿ ಮುನಿಗಳ ಸದಿಚ್ಛೆ ನೆರವೇರ್ತದೆ ಅನ್ನುವಂತಹ ಅವರ ಆಶಾವಾದ ಯಾವುದಿದೆಯೋ ಅದಕ್ಕೆ ಪೂರಕವಾಗಿಯೇ ಪ್ರಕರಣವು ನಡೆದು ಹೋಯಿತಲ್ಲ. ನಿನ್ನೆ ಮೊನ್ನೆ ಬಂದ್ರಲ್ಲ ಆ ವಿಶ್ವಾಮಿತ್ರ ಮಹರ್ಷಿಗಳು ಎಳೆಯರಾಗಿದ್ದಂತಹ ನನ್ನ ಮಕ್ಕಳನ್ನು ಕಳಿಸಿಕೊಡಬೇಕು ಅಂತ ನನ್ನಲ್ಲಿ ಕೇಳಿದಾಗ ನಾನು ಅವರಲ್ಲಿ ನೊಂದು ಬೆಂದು ಹೇಳಿದ್ದಿದೆ, ಮಹರ್ಷಿಗಳೇ, ಲೋಕದ ಬೆಳಕನ್ನು ಇತ್ತೀಚೆಗೆ ಕಂಡಂತಹ ಬಾಲ್ಯಾವಸ್ಥೆಯ ಮಕ್ಕಳನ್ನು ನಾನು ಹೇಗೆ ಕಳಿಸಿಕೊಡ್ಲಿ ಅಂತ ನಾನು ಚಿಂತಾಕ್ರಾಂತನಾದಾಗ ನಮ್ಮ ಗುರುಗಳು ಹೇಳಿದ್ರು, ವಸಿಷ್ಠ ಮಹಾಶಯರು ಕಳಿಸಪ್ಪ ಅಂತ. ಆದ್ರೂ ಆ ಋಷಿಗಳ ರಕ್ಷಾ ಕವಚದಲ್ಲಿರುವಂತಹ ನನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಬರಲಿಕ್ಕಿಲ್ಲ, ಯಾಗ ಸಂರಕ್ಷಣೆಯನ್ನು ಅವರು ಮಾಡುವುದಕ್ಕೆ ಕಟಿಬದ್ಧರಾಗಿದ್ದಾರೆ ಅನ್ನುವಂತಹ ಮಾತನ್ನು ಋಷಿಗಳಿಂದ ಕೇಳಿ ನೆಮ್ಮದಿಯಲ್ಲಿ ನಾನು ದಿನ ಕಳೆಯುತ್ತಾ ಇದ್ದೇನೆ. ಯಾವತ್ತೋ ನಮ್ಮ ವಂಶ ಈ ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಹೆಣಗಾಡುವಂತಹ ವಂಶವಾಗಿದ್ರೆ ನನ್ನ ಮಕ್ಕಳು ಯಾಕೆ ಮುಂದುವರಿಲಿಕ್ಕಿಲ್ಲ ಅನ್ನುವಂತಹ ಮನಸ್ಸಿನ ಭಾವನೆ ಇದೆ. ಅದನ್ನೇ ನಾನು ಇವತ್ತಿಗೂ ಆಶಿಸಿಕೊಂಡು ನನ್ನಷ್ಟಕ್ಕೆ ನಾನು ಇದ್ದುಕೊಳ್ತೇನೆ ಅಂತ ನೋಡೋಣ, ಮುಂದೆ ಏನಾಗ್ತದೆ ಅಂತ ನಿರೀಕ್ಷೋಣ. ಮಕ್ಕಳ ಹರ್ಷದಲ್ಲಿ ಕರೆಕೊಂಡು ಮನೆಯೇ ಪುರವರವ ಉಳಿದೈ ತರಲು ಸಿದ್ಧಾಶ್ರಮಗೆ ದೀರ್ಘಕಾಲ ಸಂತಾನ ಇಲ್ಲದೆ ಇದ್ದಂತಹ ನಿಮ್ಮಪ್ಪ ದಶರಥ ಚಕ್ರವರ್ತಿ ತನ್ನ 60,000 ವರ್ಷಗಳ ವೃದ್ಧಾಪ್ಯದ ಕಾಲದಲ್ಲಿ ಯಜ್ಞಮುಖೇನ ನಿಮ್ಮ 4 ಮಂದಿ ಮಕ್ಕಳನ್ನು ಪಡೆದಾಗ ಎಷ್ಟು ಸಂತೋಷ ಪಟ್ಟಿದ್ದಾನೆನ್ನುವುದು ನಿಮ್ಮ ವಿಯೋಗವನ್ನು ಹೊಂದುವ ಕಾಲಕ್ಕೆ ಅವ ದುಃಖಿಸಿದ ಕ್ರಮದಿಂದ ಅರ್ಥವಾಯಿತು. ಯಜ್ಞ ಸಂರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡಿ ಅಂತ ಕೇಳಿದಾಗ ವಿಶ್ವಾಮಿತ್ರ ಮಹರ್ಷಿಗಳೇ, ನಿಮ್ಮ ಯಜ್ಞ ಸಂರಕ್ಷಣೆ ಮಾಡುವುದು ಹೊಣೆ ನನ್ನದು, ಎಳೆಯ ಬಾಲಕರನ್ನು ಕಳುಹಿಸಿ ಅವರಿಂದ ಏನು ಸಾಧ್ಯವಾದೀತು ಅಂತ ಕೇಳಿದ್ದ. ಆವಾಗ ನೀನಲ್ಲ ಅವರೇ ಬೇಕು ಅಂತ ಉದ್ದೇಶಪಟ್ಟು ನಾನು ಕೇಳಿದಾಗ ಒಲ್ಲದ ಮನಸ್ಸಿನಿಂದ ವಸಿಷ್ಠನ ಸೂಚನೆಯಂತೆ ಕಳುಹಿಸಿಕೊಟ್ಟದ್ದೇನೋ ಹೌದು. ಆದ್ರೂ ವಸಿಷ್ಠ ಬಿಡ್ಲಿಲ್ಲ. ವಸಿಷ್ಠನಿಗೂ ನನಗೂ ಒಂದು ರೀತಿಯ ದುರಾಗ್ರಹ, ಒಂದು ರೀತಿಯ ಪೂರ್ವಾಗ್ರಹ. ಕಾಗೆ ಕರ್ರಗಿದೆ ಅಂತ ನಾನು ಹೇಳಿದ್ರೆ ಸಾಕು, ಅದಲ್ಲ ಬಿಳಿ ಉಂಟು ಅಂತ ಅವ ಮಾಡ್ತಾನೆ. ಈಗ ಹಗಲು ಅಂತ ನಾನು ಹೇಳಿದ್ರೆ ಸಾಕು, ಸೂರ್ಯನಿಗೆ ಅಡ್ಡಯಿಸಿ ಚಂದ್ರನನ್ನು ಉದಿಸುವಂತೆ ಮಾಡುವ ಸಾಮರ್ಥ್ಯವನ್ನು ಅವನು ಹೊಂದಿದ್ದಾನೆ, ನಾನು ಹೊಂದಿದ್ದೇನೆ. ಆದ್ದರಿಂದಲೇ ನಿಮ್ಮನ್ನು ಕರೆದೊಯ್ಯುವುದಕ್ಕೆ ಉದ್ಯುಕ್ತನಾದಾಗ ದರ್ಭೆಯೊಂದನ್ನು ಮಂತ್ರಿಸಿ ಹಿಂದೆ ಎಳೆಯುವ ಪ್ರಯತ್ನವನ್ನು ಮಾಡಿದ. ಪ್ರತಿಮಂತ್ರದ ಮೂಲಕವಾಗಿ ಅವನನ್ನೇ ಪೀಠ ಸಮೇತ ಎಳೆದಾಗ ಸಂತೋಷದಿಂದ ಒಪ್ಪಿ ಕಳುಹಿಸಿಕೊಟ್ಟದ್ದಾಗಿದೆ. ನಾನು ಮಾಡುವ ಯಜ್ಞದ ಸಂರಕ್ಷಣೆ ನಿಮ್ಮಿಂದ ಆಗಬೇಕೆನ್ನುವುದು ನನ್ನ ಉದ್ದೇಶವೇ ಹೊರತು ನನ್ನ ತಪೋಬಲದಿಂದಲೇ ನಾನು ಅದಷ್ಟನ್ನು ಮಾಡಬಲ್ಲೆ. ಆದ್ರೆ ಏನು ಮಾಡೋಣ ಹೇಳು, ನಾನು ತಪಸ್ಸಿನಲ್ಲಿ ಸಾಧಿಸಿದ್ದನ್ನೆಲ್ಲ ನನ್ನ ಸಿಟ್ಟಿನ ಕಾರಣದಿಂದ ಕಳೆದುಕೊಂಡದ್ದೇ ಹೆಚ್ಚು.
ನಿಮ್ಮ ವಂಶದ ಹಿರಿಯನಾದಂತಹ ತ್ರಿಶಂಕುವಿಗೆ ಸ್ವರ್ಗವನ್ನು ಕೊಡಿಸುವುದಕ್ಕಾಗಿ ಪ್ರತಿ ಸ್ವರ್ಗ ನಿರ್ಮಾಣ ಮಾಡುವುದಕ್ಕಾಗಿ 1,000 ವರ್ಷಗಳ ತಪಸ್ಸು ಹಾಳಾಗಿ ಹೋಯಿತು. ರಂಭೆ ಎಂಬವಳೊಬ್ಬಳು ಬಂದು ನನ್ನ ತಪಸ್ಸನ್ನು ನಾಶ ಮಾಡುವುದಕ್ಕೆ ಪ್ರಯತ್ನಿಸಿದಾಗ 10,000 ವರ್ಷ ಕಲ್ಲಾಗಿ ಬಿದ್ದಿರುವಂತ ಶಾಪ ಕೊಡ್ಲಿಕ್ಕೆ ನನ್ನದು ಕೆಲವು ಸಾವಿರ ವರ್ಷದ್ದು ಹೋಯಿತು. ಹೀಗೆ ಲೋಕ ಕಲ್ಯಾಣಕ್ಕೆ ನಾನೆಷ್ಟನ್ನು ಸಾಧಿಸಬೇಕು ಅಷ್ಟನ್ನು ಸಾಧಿಸಿ ಬ್ರಹ್ಮರ್ಷಿ ವಾಲ್ಮೀಕಿ ಆದ ಮೇಲೆ ಇನ್ನು ಅಂತಹ ದುರಾಗ್ರಹ ಬೇಡ, ಲೋಕ ಕಲ್ಯಾಣಕಾರಕವಾದ ಯಜ್ಞವನ್ನು ಮಾಡುವುದೇ ಮುಖ್ಯ ಉದ್ದೇಶ ಅಂತ ತಿಳಿದು ನಿಮ್ಮನ್ನು ಕರೆತಂದಿದ್ದೇನೆ. ಮಕ್ಕಳೇ, ಅರಮನೆಯಲ್ಲಿರಬಹುದಾದಂತಹ ಹಂಸತೂಲಿಕಾ ತಲ್ಪ ನಿಮಗೆ ಸಿಗಲಿಕ್ಕಿಲ್ಲ, ಅರಮನೆಯಲ್ಲಿ ಸಿಗಬಹುದಾದ ಮಿಷ್ಟಾನ್ನ ಭೋಜನ ನಿಮಗೆ ಸಿಕ್ಕುವುದಿಲ್ಲ. ಕಾಡಿನ ಕಂದ ಮೂಲಗಳನ್ನು ಗಡ್ಡೆ ಗೆಣಸುಗಳನ್ನು ತಿಂದು ಆ ಮೂಲಕ ನನ್ನ ಜೊತೆಯಲ್ಲಿ ಬದುಕಬೇಕಾಗುತ್ತದೆ. ಅದಕ್ಕೆ ಬೇಕಾದ ಸಿದ್ಧತೆಯೊಂದಿಗೆ ಬನ್ನಿ ಹೋಗೋಣ. ಕೇಳ ಅತಿ ಭಯಂಕರ ಮುನಿಪತಿ ಕೇಳ ಅತಿ ಭಯಂಕರ ಅತಿ ಭಯಂಕರ ವನವಿದಾವಾಶ್ರಮವು ವನವಿದ್ ಆರಾಶ್ರಮವು ಅನಿಮಿಷರಿಗಳವಲ್ಲ ಗಮಿಸುವ ಅನಿಮಿಷರಿಗಳವಲ್ಲ ಹೆಸರೇನಿ ಹೆಸರೇನಿ ಮಹಾವನವ ನಿಮಿಷರಿಗಳು ಹೆಸರೇನಿ ಮಹಾವನವ ನಮ್ಮನ್ನು ಕರೆದುಕೊಂಡು ಮುಂದೆ ಮುಂದೆ ಹೋಗುತ್ತಾ ಇದ್ದೀರಿ ಸ್ವಾಮಿ. ಯಾಕೋ ಏನು ಏನು ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಯಾಕೆಂದ್ರೆ ಸುತ್ತ ನೋಡುತ್ತಿರುವಂತಹ ಪರಿಸರವನ್ನು ಕಂಡ್ರೆ ಆಶ್ಚರ್ಯ ಆಗುತ್ತಾ ಇದೆ ಸ್ವಾಮಿ. ಏನು ಘನಘೋರವಾದಂತಹ ಅರಣ್ಯ ಪ್ರದೇಶ ಇದು. ದೇವತೆಗಳು ಸಹ ಈ ಅರಣ್ಯ ಪ್ರದೇಶದಲ್ಲಿ ಸಾಗುವುದಕ್ಕೆ ಸಾಧ್ಯ ಇಲ್ಲವೇನು ಅಂತ ಅನ್ನಿಸ್ತಾ ಇದೆ. ಸೂರ್ಯ ರಶ್ಮಿಯು ಈ ನೆಲಕ್ಕೆ ಬೀಳದ ಹಾಗೆ ಗೊಂಡಾರಣ್ಯವಾಗಿ ಬೆಳೆದು ನಿಂತಿದೆ. ಆದ್ರೆ ನನಗೆ ಆಶ್ಚರ್ಯ ಆದದ್ದು ಗುರುದೇವ, ಇಂತಹ ಗೊಂಡಾರಣ್ಯದಲ್ಲಿಯೂ ಸಹ ಖಗ ಮೃಗಗಳ ಚಿಲಿಪಿಲಿಯಲ್ಲಿ ಕಾಣ್ತಾ ಇಲ್ಲ, ಏನನ್ನು ಯಾವ ಶಬ್ದವನ್ನು ಕಾಣ್ತಾ ಇಲ್ಲ. ಸ್ಮಶಾನ ಮೌನ ಆವರಿಸಿದೆ. ಹೀಗೆ ಯಾಕೆ? ಈ ವನ ಯಾವುದು ಏನು ಅಂತ ಗೊತ್ತಾಗುತ್ತಾ ಇಲ್ಲ ಗುರುದೇವ. ಯಾಕೆ ಹೀಗೆ ಹೇಳಬೇಕು ತಾವು? ಮಗು, ಕಲುಯವದ ಪರಿಗರಿಸಲಾದ ಖಂಡಲನ ಬಳಿ ಗಜ ಬಂದು ಗಂಗಾ ಜಲದ ಅಭಿಷೇಕವನ್ನು ಮಾಡಿದನ. ಆ ಸುರೇಂದ್ರಂಗೆ ಬಳಿಕಲ ಜಲವಿಳಿಯಲೀವನ ಕಲುಷ ಕಾನನವಾಯ್ತು. ಕಲುಷ ಕಾನನವಾಯ್ತು. ಭಾರಿಯ ಕಳರಿಗೆ ಆಶ್ರಯವಿತ್ತು, ನಮ್ಮ ಆಶ್ರಮಿಗೆ ಹಾಗೆಯಾಯ್ತು. ನಮ್ಮ ಆಶ್ರಮಕ್ಕೆ ಕಗೆಯಾಯ್ತು. ಶ್ರೀರಾಮ ಲಕ್ಷ್ಮಣ ನಿಸರ್ಗದ ನಿರಂತರತೆಯನ್ನು ಈ ಪ್ರದೇಶ ಕಾದುಕೊಂಡಿಲ್ಲ. ನಿಸರ್ಗಾತೀತವಾದಂತಹ ಸನ್ನಿವೇಶಗಳನ್ನು ನೀವಿಲ್ಲಿ ಕಾಣುತ್ತಾ ಇದ್ದೀರಿ. ಹೌದು ಸ್ವಾಮಿ. ಹೀಗಿರುವುದಕ್ಕೆ ಬಲವಾದ ಒಂದು ಕಾರಣ ಉಂಟಪ್ಪ. ಏನು? ಯುಗಾಂತರಗಳ ಹಿಂದೆ ನಡೆದ ಒಂದು ಘಟನೆ. ಏನು? ಬೃಹಸ್ಪತಿ ಸ್ವರ್ಗವನ್ನು ತ್ಯಜಿಸಿದ ಕಾಲದಲ್ಲಿ ಸ್ವರ್ಗದ ಸುಧರ್ಮ ಸಭೆಯಲ್ಲಿ ಲಕ್ಷಣ ಇಲ್ಲದೆ ಚೈತನ್ಯವಿಲ್ಲದೆ ಇದ್ದಾಗ ಅನಿವಾರ್ಯವಾಗಿ
ತ್ವಷ್ಟು ಬ್ರಹ್ಮನ ಮಗನಾದಂತಹ ವಿಶ್ವರೂಪನನ್ನೇ ಗುರುವಾಗಿ ನೇಮಿಸಿದ ದೇವೇಂದ್ರ. ಆದರೆ ಆ ವಿಶ್ವರೂಪನ ನಿಬಂಧನೆಗಳನ್ನು ಒಪ್ಪಿಕೊಂಡೇ ಹಾಗೆ ಮಾಡಿದ್ದ. ತಾನು ಮಾಡಿದ್ದನ್ನು ಆಕ್ಷೇಪ ಮಾಡಬಾರದು ಅಂತ ಅವನ ನಿಬಂಧನೆ ಇತ್ತು. ಲೌಕಿಕವಾದಂತಹ ವಾಸನೆ ಕಾರಣವೋ ಅಥವಾ ದೇವೇಂದ್ರನ ಪ್ರಾಕೃತವಾದಂತಹ ಪ್ರಾರಬ್ಧ ಕಾರಣವೋ ವಿಶ್ವಾಮಿತ್ರ ರಂಭೆಯ ಮೇಲೆ ಅನುರಕ್ತನಾಗಿ ಅವಳನ್ನು ಸೆಳೆಯುವುದಕ್ಕೆ ಪ್ರಯತ್ನಿಸಿದಾಗ ದೇವೇಂದ್ರ ಆ ವಿಶ್ವರೂಪನನ್ನು ಕೊಂದು ಮುಗಿಸಿದ. ವಿಶ್ವರೂಪನನ್ನು ಕೊಂದುದರ ಕಾರಣದಿಂದಲಾಗಿ ಬ್ರಹ್ಮಹತ್ಯಾ ದೋಷ ಅವನನ್ನು ಬಾಧಿಸಿತು. ಹೀಗೆ ಈ ಬ್ರಹ್ಮಹತ್ಯೆಯ ಪಾಪ ಅವನನ್ನು ಬೆಂಬಲಿಸಿ ಬರುತ್ತಿದ್ದಂತೆ ಲೋಕಕ್ಕೆ ಕ್ಷೋಭೆ ಉಂಟಾದ ಕಾಲಕ್ಕೆ ಹರಿಹರ ಬ್ರಹ್ಮಾದಿಗಳೆಲ್ಲ ಸೇರಿ ದೇವೇಂದ್ರನಿಗೆ ಗಂಗಾ ನದಿಯಿಂದ ಅಭಿಷೇಕವನ್ನು ಮಾಡಿಸಿದ್ರು. ಈ ಅಭಿಷೇಕ ಮಾಡಿದ ಜಲ ಹರಿದು ಹೋದ ಪ್ರದೇಶ ಇದು. ಆದ್ದರಿಂದ ಇಲ್ಲಿಗೆ ಕಲುಷಕಾಂತಾರವೆಂದು ಹೆಸರು. ಆ ಬ್ರಹ್ಮಹತ್ಯೆಯ ಪಾಪವನ್ನು ಬ್ರಹ್ಮಾದಿಗಳೆಲ್ಲ ಸೇರಿ 3 ವಿಭಾಗಗಳನ್ನಾಗಿ ಮಾಡಿ ನದಿಗೆ, ಸ್ತ್ರೀಯರಿಗೆ ಹಾಗೂ ವೃಕ್ಷಗಳಿಗೆ ಪಾಲು ಮಾಡಿಕೊಟ್ರು. ಈ ಕಲುಷಕಾಂತಾರದ ಪ್ರದೇಶದಲ್ಲಿ ದುಷ್ಟ ರಾಕ್ಷಸರೆಲ್ಲ ನೆಲೆ ನಿಂತಿದ್ದಾರೆ. ನಮ್ಮ ಯಜ್ಞಕ್ಕೆ ಕಂಟಕಪ್ರಾಯರಾಗಿ ವಿಜೃಂಭಿಸುತ್ತಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಒಬ್ಬಳಿದ್ದಾಳೆ, ಗೊತ್ತುಂಟಾ ನಿಮಗೆ? ಯಾರು ಸ್ವಾಮಿ? ಅವಳಿಗೆ ತಾಟಕಿಯನ್ನು ಹೆಸರು. ಕಲುಷವನವೆಂದು ಕರೆಯಲ್ಪಡುವ ಈ ಪ್ರದೇಶಕ್ಕೆ ತಾಟಕಾವನವೆಂದು ಒಂದು ಹೆಸರಿದೆ. ಕಾರಣ, ತಾಟಕಿ ಎಂಬ ಘೋರ ದಾನವಿಯೊಬ್ಬಳಿದ್ದಾಳೆ. ಅವಳು ಪೂರ್ವ ಜನ್ಮದಲ್ಲಿ ಗಂಧರ್ವ ಕನ್ಯೆಯಾಗಿದ್ದು ಶಾಪಗ್ರಸ್ತಳಾಗಿ ರಕ್ಕಸಿಯಾಗಿ ಹುಟ್ಟಿಕೊಂಡವಳು. ಅಂತಹ ತಾಟಕಿ ನಮ್ಮ ಯಜ್ಞಕ್ಕೆ ಪ್ರಧಾನವಾದ ಕಂಟಕಿಯೂ ಆಗಿ ಮೆರೆಯುತ್ತಾ ಇದ್ದಾಳೆ. ಈಗ ನೀವು ಯಜ್ಞ ಸಂರಕ್ಷಣೆ ಎಂಬ ನೆಪದಲ್ಲಿ ಮಾಡಬೇಕಾದ ಮೊದಲ ಕಾರ್ಯ ದುಷ್ಟೆಯಾದಂತಹ ರಕ್ಕಸಿಯನ್ನು ಕೊಲ್ಲುವುದಾಗಿದೆ. ಗುರುದೇವ, ಒಂದು ನಮ್ರ ವಿನಂತಿ. ಸ್ತ್ರೀ ಹತ್ಯೆ ಮಾಡಿ ಲೋಕದೊಳೆಲ್ಲ ಎನ್ನೋ, ಸ್ತ್ರೀ ಹತ್ಯೆ ಮಾಡಿ ಲೋಕದೊಳೆಲ್ಲ ಎನ್ನ ದ್ರೋಹಿ ಎಂಬರು, ಎನ್ನ ದ್ರೋಹಿ ಎಂಬರು, ಎನಗಿದು ಸಲ್ಲ, ಎನಗಿದು ಸಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರುವಂತಹ ಯಜ್ಞದ ಸಂರಕ್ಷಣೆಯನ್ನು ಮಾಡುವುದರ ದ್ವಾರ ನಮ್ಮ ಬದುಕಿನ ಉದ್ಧಾರದ ಹೆದ್ದಾರನ್ನು ಕಂಡುಕೊಳ್ಳುವಂತಹ ಬಯಕೆ ನನ್ನದು. ಹೌದು. ಆದ್ರೆ ಒಂದು, ತಾವು ಆಡುತ್ತಿರುವಂತಹ ಮಾತಿಗೆ ಶ್ರೀರಾಮ ಔದತ್ಯವನ್ನು ತೋರ್ತಾನಂತದ ತಾವು ತಪ್ಪು ಭಾವಿಸಬಾರದು ಸ್ವಾಮಿ. ಇಲ್ಲ, ತಿಳಿದುಕೊಳ್ಳುವುದಕ್ಕಾಗಿ ನಾನು ಕೇಳ್ತಾ ಇದ್ದದ್ದು. ಧೂರ್ತ ರಕ್ಕಸಿ ತಾಟಕಿ ಅವಳಿದ್ದಾಳೆ, ಅವಳನ್ನು ಕೊಲ್ಲಬೇಕು ಅಂತ ಹೇಳ್ತೀರಿ ಸ್ವಾಮಿ. ನಾನು ಆಲೋಚನೆ ಮಾಡಬೇಕಾಗ್ತದೆ. ಹೆಣ್ಣು ಎಂತಹ ತಪ್ಪನ್ನೇ ಮಾಡಿದ್ರು ಸಹ ಶಿಕ್ಷಾರ್ಹಳೆ ಹೊರತು ವಧಾರಳಲ್ಲ ಅಂತ ನಾವು ಕೇಳಿ ತಿಳಿದದ್ದು. ಹಾಗಿರುವಾಗ ರಕ್ಕಸಿಯಾದ್ರೂ ಸಹ ಹೆಣ್ಣು ಎನ್ನುವುದನ್ನು ಮರೆಯಬಾರದಲ್ಲ. ಆದ್ದರಿಂದ ಆ ಸ್ತ್ರೀ ಹತ್ಯೆ ಮಾಡುವುದರ ದ್ವಾರ ಲೋಕಕ್ಕೆ ದ್ರೋಹಿ ಅಂತ ಕರೆಸಿಕೊಳ್ಳುವಂತಹ ಮನ ನನಗಿಲ್ಲ ಸ್ವಾಮಿ. ಏನ್ ಮಾಡ್ಬೇಕಂತ ನಂಗೆ ತೋಚುತ್ತಾ ಇಲ್ಲ. ಮಗು, ಸ್ತ್ರೀ ಹತ್ಯೆ ಮಾಡುವುದು ಪಾಪ ಅಂತ ನನಗೂ ಗೊತ್ತಿದೆ. ಅದು ಗೊತ್ತಿರುತ್ತಾ ನಿನಗೆ ಹಾಗೆ ನಾನು ನಿರ್ದೇಶನವನ್ನು ಕೊಡ್ತೇನೆ ಅಂತಾದ್ರೆ ಅವಳು ಕೇವಲ ಲಿಂಗ ಪ್ರಭೇದದಿಂದ ಮಾತ್ರವೇ ಸ್ತ್ರೀಯಾಗಿ ಉಳಿದಿದ್ದಾಳೆ ಹೊರತು ಅಬಲೆಯಾಗಿ ಉಳಿದಿಲ್ಲ ಅಂತ ಅರ್ಥ. ಸ್ತ್ರೀ ಹತ್ಯೆ ಮಾಡಬಾರದು ಎಂಬ ಉದ್ದೇಶ ಏನುಂಟು, ಶಾಸನ ಏನುಂಟು, ಆಶಯ ಏನುಂಟು, ಅದರ ಹಿಂದೆ ಹೆಣ್ಣು ಅಬಲೆ ಎನ್ನುವುದು ಸಿದ್ಧವಾಗುತ್ತದೆ. ಅಬಲೆಯಾದಂತಹ ಹೆಣ್ಣನ್ನು ಕೊಲ್ಲಕೂಡದು. ಇವಳು ಹಾಗಲ್ಲ, ಸಬಲೆಯಾಗಿ ಒಂದೊಂದು ತೋಳಿನಲ್ಲಿ 500 ಆನೆಗಳ ಸಾಮರ್ಥ್ಯವನ್ನು ಹೊಂದಿರುತ್ತಾ ನಮ್ಮಂತಹ ಋಷಿಮುನಿಗಳನ್ನು ಗಾರುಗೆಡಿಸುತ್ತಿರುವವಳು. ಅಂಥವಳನ್ನು ಕೊಲ್ಲುವುದರಿಂದ ಯಾವ ದೋಷವೂ ಇಲ್ಲ. ಜೊತೆಗೆ ಹೆಣ್ಣು ಎಂಬ ಒಂದೇ ಕಾರಣಕ್ಕೆ ಕೊಲ್ಲದೆ ಬಿಟ್ಟದ್ದೇನೂ ಇಲ್ಲ. ಲೋಕ ಕಂಟಕ ಪ್ರಾಯಳಾದಂತಹ ಹೆಣ್ಣನ್ನು ಕೊಂದದ್ದು ಈ ಹಿಂದೆಯೂ ನಮಗಂತಹ ಪುರಾವೆಗಳು ಸಿಗುತ್ತವೆ. ಶ್ರೀಮನ್ನಾರಾಯಣನೇ ಕೊಂದಿದ್ದಾನೆ ಭೃಗು ಋಷಿಯ ಪತ್ನಿಯಾದಂತಹ ಪುಲೋಮೆಯನ್ನು. ಸೋಮಕನೆಂಬ ಅಸುರನಿಗೆ ಆಶ್ರಯವನ್ನು ಕೊಟ್ಟಿದ್ದಾಳೆ ಎಂಬುದಕ್ಕಾಗಿ ಅವಳನ್ನು ಕೊಲ್ಲಬೇಕಾಗಿ ಬಂತು. ಪರಿಣಾಮದಲ್ಲಿ ಅವತಾರಗಳನ್ನು ಹೊಂದುತ್ತಿದ್ದಾನೆ ಎನ್ನುವುದನ್ನು ನಾವು ಬಲ್ಲೆವು, ನೀವು ತಿಳಿದವರಲ್ಲ. ಹಾಗಂತ ಅವ ಅಷ್ಟನ್ನು ಮಾಡಿದ್ದಾನೆ ಅಂತಾದ್ರೆ ಅಂಥದ್ದನ್ನು ಮಾಡಬಹುದು ಅಂತಾಗುತ್ತದೆ. ಹಾಗಾಗಿ ಅವಳು ಒಂದು ವೇಳೆ ಬಂದಳು ಅಂತಾದ್ರೆ ಮೊದಲು ಅವಳ ನಿಗ್ರಹವನ್ನು ಮಾಡಬೇಕು. ಜೊತೆಗೆ ನಿಮಗೆ ಕೆಲವು ವಿಶೇಷವಾದಂತಹ ಉಪದೇಶವನ್ನು ನಾನು ಮಾಡಬೇಕಾಗಿ
ಮಾಡಬೇಕಾಗಿದೆ. ಎಳೆಯ ಬಾಲಕರಾದಂತಹ ನೀವು ಯಜ್ಞ ಸಂರಕ್ಷಣೆಯ ಕಾಲದಲ್ಲಿ ದುಷ್ಟ ದಾನವರೊಂದಿಗೆ ಹೋರಾಡುತ್ತಿರುವಾಗ ನಿಮಗೆ ಬಳಲಿಕೆ ಆದೀತು, ನಿಮಗೆ ಹಸಿವಾದೀತು. ಯುದ್ಧ ಮಾಡುತ್ತಿರುವಾಗ ಹಸಿವು ಬಳಲಿಕೆ ಆಗದೇ ಇದ್ದ ಹಾಗೆ ಬಲ ಮತ್ತು ಅತಿಬಲ ಎಂಬ ವಿದ್ಯೆಯನ್ನು ಮಂತ್ರವನ್ನು ನಿಮಗೆ ಉಪದೇಶಿಸ್ತೇನೆ. ಅದರ ಜೊತೆಗೆ ವಿಜೃಂಭಕಾದಿ ಸಜೀವ ಶರಗಳನ್ನು ನಿಮಗೆ ನಾನು ಉಪದೇಶಿಸ್ತೇನೆ. ಕಾರಣ ವಿಜೃಂಭಕಾದಿ ಸಜೀವ ಶರಗಳು ವೃಷಾಶ್ವನೆಂಬವನಿಂದ ನನಗೆ ಬಳುವಳಿಯಾಗಿ ಬಂದದ್ದು. ಅವನಿಗಿರುವ 100 ಮಂದಿ ಹೆಣ್ಣು ಮಕ್ಕಳಲ್ಲಿ 50 ಅಸ್ತ್ರಗಳನ್ನಾಗಿಯೂ ಉಳಿದ 50 ಅಧಿಷ್ಠಾತ್ರ ದೇವತೆಗಳನ್ನಾಗಿಯೂ ಮಾಡಿ ನನಗುಪದೇಶಿಸಿದ್ದಾರೆ. ಅದನ್ನೇ ನಿಮಗೆ ಉಪದೇಶಿಸ್ತೇನೆ. ಆ ಮೂಲಕವಾಗಿ ದುಷ್ಟ ನಿಗ್ರಹ ಮಾಡುವುದಕ್ಕೆ ನಿಮಗೆ ಅವಕಾಶವಾಗುತ್ತದೆ. ನನ್ನ ಉಪದೇಶವನ್ನು ಈಗಾಗಲೇ ಹೊತ್ತು ಕತ್ತಲಾಗುತ್ತಿದೆ. ಇವತ್ತಿನ ರಾತ್ರಿಯನ್ನು ಇಲ್ಲೇ ವನದಲ್ಲಿ ನಾವು ಕಳೆಯಬೇಕಾಗಿದೆ. ತರಗೆಲೆಯಿಂದಲೇ ನಿಮಗೆ ಹಾಸುಗೆಯನ್ನು ಹಾಸಿದ್ದೇನೆ. ಮಲಗಿ ವಿಶ್ರಾಂತಿ. ಅಡವಿಯೊಳಗಿದ್ದ ಮುನಿ ರಾಮಲಕ್ಷ್ಮಣರೊಡನೆ ಕಡಿ ಮಾತ್ರ ಮಾತಾಡುವುದಿರುವಷ್ಟರಲ್ಲಿ ಇಟಲಿನಲ್ಲಿರುವುದ ಘೋರಾಕೃತಿಯ ತಾಳ್ದು ಮೃತ್ಯು ದೇವತೆಯ ಭಗಿನಿಯ ತಾನೇನೆ ಈ ಅರಣ್ಯದ ಅಧಿಕಾರಿಣಿ ಯಾರು ಅಂತ ತಿಳಿದಿದ್ದೀರಿ? ಏನು ಅಷ್ಟು ಹಗುರವಾಗಿ ಮಾತಾಡುತ್ತಿದ್ದೀರಿ? ಏನು ನಿಮ್ಮ ಮೂಗಿನ ಹೊಳ್ಳೆಗಳಿಂದ ಬಿದ್ದವಳ ತಾಟಕ ಎನ್ನುವುದಕ್ಕೆ ಸ್ವಲ್ಪ ಗೌರವ ಕೊಟ್ಟು ಮಾತನಾಡುವುದಕ್ಕೆ ಅಭ್ಯಾಸ ಮಾಡಿ. ಏನು ತಾಟಕ ದೇವಿ ಎನ್ನುವ ಹಾಗೆ ಹೇಳಿ. ಸಿಕ್ಕಿದ್ದನ್ನು ತಿಂತೇನೆ, ದೇವಿ ಗುಡಿಯಲ್ಲಿರುವ ದೇವಿ ನಾನು. ತಾಟಕ ಅಮ್ಮನವರೆನ್ನುವ ಹಾಗೆ ಸಂಬೋಧಿಸಿ. ಹೌದಾ? ಆದ್ರೆ ನಿಮಗೆ ಹೇಳುವುದಕ್ಕೆ ನಾಚಿಕೆ ಆದೀತು ನನ್ನ ಶರೀರ ನೋಡಿದರೆ. ನಿಮ್ಮ 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 ಏನು ಹೇಳಿದ್ರು ಅಡ್ಡಿ ಇಲ್ಲ ಬಿಡಿ. ಆದರೆ ನಾವು ಎಲ್ಲಿದ್ದವರೋ ತಿಳಿಯವು. ಭೂಲೋಕದಲ್ಲಿ ಗೊಂಡಾರಣ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಂಡವರು. ನನಗೆ ಇರುವರು ಮಕ್ಕಳು ಇದ್ದವರೇ. ಮಾರೀಚ ಸುಬಾಹು ಎನ್ನುವ ಹಾಗೆ ಕರುಷ ಹಾಗೂ ಬಲದ ಎನ್ನುವಂತಹ ಪಟ್ಟಣವನ್ನು ಪ್ರವೇಶಿಸಿ ಇಲ್ಲಿರುವಂತಹ ಜನರನ್ನೆಲ್ಲ ನುಗ್ಗುವ ಜನಸ್ತಮವನ್ನೇ ನಿಲ್ಲಿಸಿದ್ದೇನೆ. ಆದ್ದರಿಂದಲೇ ಗೊಂಡಾರಣ್ಯವಾಗಿ ಬೆಳೆದಿದೆ. ನನ್ನ ಹೆಸರನ್ನು ಇರಿಸಿದ್ದೇನೆ ತಾಟಕಾವನ ಎನ್ನುವ ಹಾಗೆ. ಇಲ್ಲಿಗೆ ಹೆಸರನ್ನು ಕೇಳಿದರೆ ಸಾಕು, ಎಂಥವರಾದರೂ ಭಯಗೊಳ್ಳಲೇಬೇಕು. 1000 ಆನೆಗಳ ಬಲವೂ ನನಗಿದೆ. ಆದ್ದರಿಂದ ಯಾರಿಗೂ ಹೆದರುವ ಅವಶ್ಯಕತೆಯೂ ಇಲ್ಲ. ಮಕ್ಕಳಿಗೆ ಆಹಾರವನ್ನು ಕೊಂಡು ಹೋಗಬೇಕು ಅಂತ ಹೊರಟಿದ್ದೇನೆ. ಮುಂದುವರಿಯುತ್ತೇನೆ ನೋಡುವ. ಕೌಸಲ್ಯ ಸುಪ್ರಜ ರಾಮ
ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ ಕರ್ತವ್ಯಂ ದೈವಮಾನ್ನಿಕಂ. ಮಕ್ಕಳೇ, ಗುರುದೇವ, ತರಗೆಲೆ ಹಾಸುಗೆಯಲ್ಲಾದ್ರೂ ಸುಖವಾದ ನಿದ್ರೆಯನ್ನು ನೀವು ಮಾಡಿದ್ದೀರಿ. ನಿದ್ರೆ ಸುಖವಾಗಿ ಬರಬೇಕು ಅಂತಾದ್ರೆ ಮಾನಸಿಕವಾಗಿ ಸಂಸ್ಕಾರ ಒಳ್ಳೇದಿರ್ಬೇಕು ಅಂತ ಅರ್ಥ. ನನ್ನಂಥವನ ಸಹವಾಸದಿಂದ ಸಂಸರ್ಗದಿಂದ ಸುಖವಾದ ನಿದ್ರೆ ನಿಮಗೆ ಬಂದಿದೆ. ನಿಮ್ಮನ್ನು ಎಬ್ಬಿಸಿದ್ದೇನೆ. ಕೌಸಲ್ಯ ಸುಪ್ರಜಾನಾದಂತಹ ನೀನು ಕರ್ತವ್ಯವೇ ಪ್ರಧಾನವಾಗಿದೆ ಎನ್ನುವುದನ್ನು ಎಚ್ಚರಿಸುವುದರ ಮೂಲಕವಾಗಿ ಉತ್ತಿಷ್ಟ ಅಂತ ನಿನ್ನನ್ನು ಎಬ್ಬಿಸಿದ್ದೇನೆ. ಕೇಳಿಸ್ತಾ ಇದೆ ದಾನವಿಯ ಕೂಗು. ಯಜ್ಞದ ಸಿದ್ಧತೆಯಲ್ಲಿ ನಾವಿದ್ದೇವೆ. ಮೊದಲಾಗಿ ದುಷ್ಟ ದಾನವಿಯ ನಿಗ್ರಹವನ್ನು ಮಾಡಿ. ಶಬ್ದವನ್ನು ಮಾಡಿ ಇಲ್ಲಿರುವಂತಹ ಆಪತ್ತನ್ನು ನೆಗೆಸಿಕೊಳ್ಳುವುದು ನನ್ನ ಜಾಯಮಾನ. ಭಯಪಡದೆ ಮತ್ತು ಈ ದಾರಿಯಾಗಿ ಕ್ರಮಿಸುತ್ತಿರುವಂತಹ ನಿಮ್ಮನ್ನು ಕಂಡರೆ ಆಶ್ಚರ್ಯವಾಗಿದೆ. ಆರಲ ಮನೋಜ, ನನ್ನ ಮುಖವನ್ನು ಕಂಡವರು ಮತ್ತೆ ಹಿಂದಿರುಗಿ ಹೋಗುವುದಿಲ್ಲ. ನಿನಗೆ ಅಂಜಿಕೆಯೇ ಇಲ್ಲ ಮನೋಜ. ಇಲ್ಲಿಗೆ ಒಂದು ನನ್ನ ಕೈಗೆ ಸಿಕ್ಕಿದೆಯಲ್ಲ, ಸಿಕ್ಕಿದೆ ಎಲ್ಲಿದೆ ಬೇಳು. ನೋಡು ಹೀಗೆ ಬಬ್ಬೆ ಹೊಡೆಯುತ್ತ ಸಾಧು ಸಂತರ ಮಾಡುತ್ತಿರುವಂತಹ ಯಜ್ಞಕ್ಕೆ ಕಂಟಕ ಪ್ರಾಯವಾಗಿದ್ದೀರಿ. ನಮ್ಮ ಸ್ವಭಾವವೇ ಅದು. ಕೇವಲ ನಿನ್ನ ಬಬ್ಬಾಟಕ್ಕೆಲ್ಲ ಹೆದರಿ ಓಡಿ ಹೋಗುವ ಈತ ಅಂತ ಭಾವಿಸಬೇಡ. ಯಾಕೆ ಇನ್ನು ಉಳಿದೆ ಅನ್ನೋದೇ ಅರ್ಥವಾಗಿದೆ. ಕಳ್ಳ ರಕ್ಕಸಿ, ನಿನ್ನನ್ನು ಕೊಲ್ಲುವುದಕ್ಕೆ ಕಂಕಣಬದ್ಧರಾಗಿ ಬಂದವ ನಾನು. ಹೋಗ್ತೀಯಾ ಅಥವಾ ಇಲ್ಲ ಸಾಯ್ತೀಯ? ಯಾರು ಇವನೊಬ್ಬನಿದ್ದಾನಲ್ಲ ಗಡ್ಡ ಬಿಟ್ಟವ, ನಮಗೆ ಹಿಂದಿನಿಂದಲೂ ಹಾಗೆ ಋಷಿಮುನಿಗಳನ್ನು ಕಂಡರೆ ಬಹಳ ಪ್ರೀತಿ, ಬಹಳ ಪ್ರೀತಿ. ಅವರ ಗಡ್ಡಕ್ಕೆ ಕೈ ಹಾಕಿ ಎಳೆಯುತ್ತೇವೆ, ಪ್ರೀತಿ. ಹೌದು. ಅವರ ರುಂಡಮುಂಡವನ್ನೇ ಬೇರ್ಪಡಿಸುತ್ತೇವೆ, ಅದು ಪ್ರೀತಿ. ಹೌದು. ಅವರ ರಕ್ತವನ್ನೇ ಕುಡಿಯುತ್ತೇವೆ, ಅದು ಪ್ರೀತಿ. ಎಲುಬನ್ನು ಅಗಿಯುತ್ತೇವೆ. ಆದರೆ ಇವತ್ತು ಸಿಕ್ಕಿದ್ದು ಸಾಮಾನ್ಯವಾದುದಲ್ಲ. ಹುಲ್ಲ ಮರಿಗಳು ನಿಮ್ಮನ್ನು ತಿಂದು ತಾಗುತ್ತೇನೆ ಮಕ್ಕಳ.
ರಾಮ ಕೋಣೆಲೆ ರಾಮ ಕೋಣೆಲೆ ಕೇವಲ ನಿನ್ನ ಕೂಗುವಿಕೆಗೂ ಅಲ್ಲ ನಿನ್ನ ಉದ್ದನೆಯ ಕೋರೆದಾಡಗು ಹೆದರಿ ಓಡಿ ಹೋಗುವ ಈ ರಾಮ ಅಂತ ಭಾವಿಸಬೇಡ. ಮತ್ತೇನು ಇದಾ ನಿನ್ನ ಇತಿಶ್ರೀ ಹಾಡುವುದಕ್ಕೆ ಬಂದಂತಹ ದಶರಥ ಪುತ್ರ ರಾಮ. ಆದ್ದರಿಂದ ಇದಾ ನಿನಗೆ ಸಾವಿನ ಮನೆ ಕಾಯ್ತಾ ಉಂಟು. ಸಿದ್ಧ ಕ್ಷಣದಲ್ಲಿ ವಿಶ್ವಾಮಿತ್ರ ಹೇಳಬೇಕು ರಾಮ ಕಾಣೆಯಲೆ ಅಂತ ಕಾಣುವುದಿಲ್ಲ ಅಂತ ಅಷ್ಟು ಮಾಡಿಬಿಡ್ತೇನೆ ಬಾ.
ಅವರನ್ನು ಕೊಂದಿದ್ದಾರಂತಾದ್ರೆ ನಾವು ಸುಮ್ಮನೆ ಬಿಡಬಾರದು. ಯಾರೇ ಆಗಿರಲಿ ಅವರನ್ನೆಲ್ಲ ಕಡಿದು ಶಿಕ್ಷೆ ವಿಧಿಸಲೇಬೇಕು. ತಮ್ಮ ಮುಂದಿನಿಂದ ನಾನು ಹೋಗ್ತೇನೆ, ಮುಂದಿನಿಂದ ನೀವು ಪ್ರವೇಶ ಮಾಡಿ ನಮ್ಮವರನ್ನೆಲ್ಲರನ್ನು ಕೊಳ್ಳುತ್ತಾ ಮುಂದುವರಿತಾ ಇದ್ದಲ್ಲ, ನಮ್ಮ ವೇದ ತಾಟಕಿಯನ್ನು ನೀನೇ ಎಂದು ತಿಳಿದು ನಾವು ಎದ್ದಿದ್ದೇವೆ. ತಾಟಕಿಯ ಮಗನನ್ನು ಚೆನ್ನಾಗಿ ನಮ್ಮ ಗುರುಗಳ ಮುಖಾಂತರವಾಗಿ ತಿಳಿದುಕೊಂಡು ಬಂದವರು. ಅಂತ ದುಷ್ಟರಂತ ನಿಮ್ಮನ್ನು ಉಳಿಯಗೊಳ್ಳಬಾರದು ಎಂಬ ಕಾರಣಕ್ಕಾಗಿ ನಿಮ್ಮಂತವರನ್ನು ಸಂವರಿಸುತ್ತಾ ಬಂದವರು. ಯಾರು ಅಂತ? ದಶರಥನ ಮಗ, ಹೆಸರು ಲಕ್ಷ್ಮಣ. ವಿಶ್ವಾಮಿತ್ರರ ಮಾತನ್ನು ಕೇಳಿ ನಮ್ಮ ಅವ್ಯ ಕೊಂದಿದ್ದವರು ನೀವೇ? ಎಲ್ಲ ಸಾಮರ್ಥ್ಯ ಇದ್ದಾರೆ ಮಾಡಿದ್ದು ಅಪರಾಧವಾಯಿತೊಂದು. ವಿಶ್ವಾಮಿತ್ರರ ಪಾದವನ್ನ ಬೇಡಿಕೊಂಡ್ರೆ ಅಂತಾದ್ರೆ ಬದುಕ ಕೊಟ್ಟವಿಲ್ಲದಾದ್ರೆ ಅವನ ಹಾಲೆ
ತೋಟಕೆಯನ್ನು ಕೊಂದು ಮುಗಿಸಿದ್ದೀರೋ? ಹೌದು. ಆ ತಾಟಕಿ ಮತ್ತು ತಾಯಿಯ ಹೌದು. ಅವಳಿಗೆ ನಾವು ಬೇರು ಅಣ್ಣ ತಮ್ಮಂದಿರಾಗಿರುವ ಮಕ್ಕಳು ನಾವು. ನೀನು ನನ್ನ ಅಣ್ಣ ಮೊದಲಾಗಿ ಬಂದವ. ಬಿದ್ದಿದ್ದಾನೆ. ಅವನ ತಮ್ಮ ನಾನು ಮಾರೀಚ ಎಂದು ತಾಯಿಯನ್ನು ಅಣ್ಣನನ್ನು ಮುಗಿಸಿದ್ದೀರಲ್ಲ, ನಿಮ್ಮನ್ನು ಬಿಡುವುದಿಲ್ಲ. ಏನ್ ಮಾಡ್ತೆ? ಕೈ ಕಾಲನ್ನು ಕಡಿದು ತುಂಡು 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 ಮಾಡಿ ಮಾಂಸವನ್ನು ಮಾಡಿ ಮೆಲ್ಲುತ್ತೇನೆ. ಆಮೇಲೆ ನನ್ನ ತಾಯಿಯ ಆತ್ಮಕ್ಕೆ ಶಾಂತಿಯನ್ನು ಉಂಟು ಮಾಡುತ್ತೇನೆ. ಎಲ್ಲೋ ನಿನ್ನ ಗಂಟಲಲ್ಲಿ ತುತ್ತ ನಾನಲ್ಲ. ರಕ್ಕಸರ ಸಂತಾನ ಹಾಗೆ ಬಾಣ ಬಿಡಬೇಕು ಅಂತಿಲ್ಲ. ಕೇವಲ ಬಾಯಿ ಬಿಟ್ಟರೆ ಸಾಕಾಗ್ತದೆ, ಕೆಲವರ ಪ್ರಾಣ ಹಾರಿ ಹೋಗುತ್ತದೆ. ಆದರೆ ಕೇವಲ ನಿನ್ನ ಬಬ್ಬಾಟಕ್ಕೆ ಹೆದರಿ ಓಡಿ ಹೋಗುವ ಈ ರಾಮಚಂದ್ರ ಅಂತ ಭಾವಿಸಬೇಡ. ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಹೊಡೆಯುತ್ತದಂತೆ. ಹಾಗೆಯೇ ನಿಮ್ಮವರ ಅನೇಕರನ್ನು ಕೊಂದ್ರು ಸಹ ಮತ್ತೆ ಮತ್ತೆ ಒಬ್ಬೊಬ್ಬರಾಗಿ ಮುಂದೆ ಬರ್ತಾ ಇದ್ದೀರಿ. ಇದು ಮಾರೀಚರ ನೀನು ಮಹಾನೀಚ ಕೃತ್ಯವನ್ನು ಮಾಡುವುದಕ್ಕೆ ಮುಂದಾಗುವ ನೀನು. ಆದ್ದರಿಂದ ಈಗಲಾದ್ರೂ ಓಡಿ ಹೋಗುತ್ತೀಯಾ ಅಥವಾ ನಿನ್ನ ಅಣ್ಣ ಹಾಗೂ ತಾಯಿಗಾದ ಸ್ಥಿತಿ ಆಗಬೇಕು? ಅಣ್ಣ ತಾಯಿ ಆದಾಗ ಆಗಲಿಕ್ಕಿಲ್ಲ. ಮೊದಲು ನಿನ್ನ ಕಾಲಿಗೆ ಕೈ ಅದು ಆ ಕಡೆಯಲ್ಲಿ ಹೋದಂತಹ ಮಾರೀಚ ಮತ್ತೆ ಪುನಃ ಬರ್ತಾ ಇದ್ದಾನೆ. ಬರುವಾಗ ಹಾಗೆಯೇ ಬರಲಿಲ್ಲ. ಹೌದು, ಬ್ರಾಹ್ಮಣ ವೇಷ ಮಾಡಿಕೊಂಡು ಬಂದ. ಆ ಬ್ರಾಹ್ಮಣನ್ನು ವಧಿಸುವುದು ಸರಿಯಾಗ್ತದೆ ಸ್ವಾಮಿ. ಬದುಕಲಿಕ್ಕೆ ಬೇಕಾಗಿ ರಕ್ಕಸರು ಯಾವ ವೇಷವನ್ನಾದರೂ ಮಾಡ್ತಾರೆ. ಬ್ರಾಹ್ಮಣ ವೇಷವೇ ಹೊರತು ಬ್ರಾಹ್ಮಣನಲ್ಲ, ದುಷ್ಟನಾದಂತಹ ರಕ್ಕಸ. ಯಾಕಂದ್ರೆ ಅವ ರಕ್ಕಸ ಬುದ್ಧಿ ಬ್ರಾಹ್ಮಣ ವೇಷ ಮಾಡಿದ್ರು ಬಿಡ್ಲಿಲ್ಲ, ಹಿಂದಿನಿಂದ ನನ್ನ ಕಚ್ಚೆಗೆ ಕೈ ಹಾಕ್ತಾನೆ. ಆದ್ರೂ ಬ್ರಾಹ್ಮಣ ವೇಷ ಧರಿಸಿದ್ದಾನೆ ಅನ್ನೋದು ಸುಳ್ಳಲ್ವಲ್ಲ ಗುರುದೇವ? ತಮಗೆ ಇವನ ಕಾಟ ತಪ್ಪಿದ್ರೆ ಆಯ್ತಲ್ವಾ? ನಮ್ಮ ಯಜ್ಞ ನಿಷ್ಕಂಟಕವಾಗಿ ನಡೆದರೆ ಮುಗಿ. ಆದ್ದರಿಂದ ಸರಳ ಪ್ರಯೋಗದಿಂದ ದಕ್ಷಿಣ ಸಮುದ್ರದ ಆಚೆ ಹೋಗಿ ಬೀಳು ಹಾಗೆ ಅದು ನಾನ್ ಮಾಡ್ತೇನೆ. ಯಜ್ಞವೇನು ನಿಷ್ಕಂಟಕವಾಯಿತು, ಯಾಗದ ಪೂರ್ಣಾಹುತಿಯೂ ಆಗಿದೆ. ಆದ್ರೆ ಈಗ ಒಂದು ಹೊಸ ವಿಚಾರ ನಿಮಗೆ ತಿಳಿಸಿ. ಜನಗೆಗಳುಗಿದ ದೂತ ವಿನಯದಿವು ಬರಲಿತ್ತ ಮುನಿಗೋಗಿಗೆ ಕೊಟ್ಟ ಆಗಲೇ ಕನವ ಒಲೆಯನ್ನು ಕಂಡು ಮುನಿ ಪಾಲದ ಹರುಷದಲ್ಲಿ ಶ್ರೀರೋಲ ರಾಮನೊಡರಿಂದನೇ ತೆರತೀ ಯಜ್ಞವೇನೋ ಸುಸಾಂಗವಾಗಿ ನೆರವೇರಿತು. ಬಂದವರೆಲ್ಲ ಸಂತುಷ್ಟಿಯಿಂದ ಲೋಕ ಕಲ್ಯಾಣವಾಗಲಿ ಅಂತ ಆಶೀರ್ವಾದವನ್ನು ಮಾಡಿದರು. ಈ ಪೂರ್ಣಾಹುತಿಯ ಸಂದರ್ಭಕ್ಕೆ ಒಬ್ಬ ದೂತ ಬಂದದ್ದನ್ನು ನೀವು ಗಮನಿಸಿದ್ದೀರೋ ಇಲ್ಲವೋ? ಆತ ಮಿಥಿಲಾನಗರದಿಂದ ಬಂದವನಂತೆ. ಸೀರಧ್ವಜನೆಂಬ ಜನಕ ನನಗೊಂದು ಓಲೆಯನ್ನು ಕೊಟ್ಟು ಕಳುಹಿಸಿದ್ದಾನೆ. ನನಗೆ ಓಲೆಯನ್ನು ಕೊಟ್ಟು ಕಳುಹಿಸುವಲ್ಲಿನ ಔಚಿತ್ಯವೇನು ಅಂತ ನಾನು ಪ್ರಶ್ನಿಸುವುದಕ್ಕೇನು ಹೋಗಲಿಲ್ಲ. ಅವನ ಮಗಳು ಸೀತಾ ಅಂದ್ರೆ ಯಜ್ಞಕ್ಕಾಗಿ ಭೂಮಿಯನ್ನು ಉಳುವ ಕಾಲದಲ್ಲಿ ಹುಟ್ಟಿ ಬಂದವಳು ಅಯೋನಿಜೆಯಾದಂತಹ ಭೂಮಿಜೆಯಾದಂತಹ ಸೀತೆಗೆ ಸ್ವಯಂವರದ ಸಿದ್ಧತೆಯಾಗಿದೆ. ಶಿವ ಧನುರ್ಭಂಗವನ್ನು ಮಾಡಿದವನಿಗೆ ತನ್ನ ಮಗಳನ್ನು ಕೊಡುವುದು, ಹೀಗೆ ವೀರ ಶುಲ್ಕವನ್ನಾಗಿಸಿಕೊಂಡು ಆತ ತನ್ನ ಮಗಳನ್ನು ಕೊಡುವುದಕ್ಕಾಗಿ ಸ್ವಯಂವರದ ಸಿದ್ಧತೆಯಲ್ಲಿದ್ದಾನೆ. ಹೀಗೆ ಓಲೆ ಬಂದಿದೆ, ನಮ್ಮನ್ನು ಆಮಂತ್ರಿಸಿದ್ದಾನೆ. ನಾವಲ್ಲಿಗೆ ಹೋಗುವುದು ಆಶೀರ್ವಾದ ಮಾಡುವುದಕ್ಕೆ. ಹೌದಾದ್ರು ರಾಜಕುಮಾರರಾದಂತಹ ನೀವಿರುವಾಗ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುವುದರಲ್ಲಿ ಒಂದು ಔಚಿತ್ಯ ಇದೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ನನ್ನ ಜೊತೆಯಲ್ಲಿ ಮಿಥಿಲಾನಗರದವರೆಗೆ ನೀವು ಬರಬೇಕಪ್ಪ. ಆದೀತು ಸ್ವಾಮಿ, ಬನ್ನಿ. ಕೇಳುವನದೊಳತ್ಯಧಿಕವಿದು ಮುನಿಕುಲೋತ್ತಮ ಕೇಳುವ
ನದಿ ಕವಿದು ಘನತರಾಶ್ರಮ ಯಾವುದೆನಗೆ ಪೇಳಯ್ಯ ಘನತರಾಶ್ರಮ ಯಾವುದೆನಗೆ ಪೇಳಯ್ಯ ನನಗೆ ಪೇಳಯ್ಯ ಗುರುದೇವ ರಾಮ, ಜನಕ ಮಹಾರಾಜರ ವಿನಂತಿಯ ಮೇರೆಗೆ ಮಿಥಿಲೆಗೆ ಹೊರಟು ನಿಂತವರು ನಾವು. ಹೌದು. ಹಾಗೆ ಮುಂದೆ ಬರುತ್ತಿರುವಂತಹ ಸಂದರ್ಭ ಇದು ಆ ಕಡೆ ಕಣ್ಣಾಯಿಸಿ ವಿಚಿತ್ರವಾದಂತಹ ದೃಶ್ಯಾವಳಿಯನ್ನು ನಾನು ಕಾಣ್ತಾ ಇದ್ದೇನೆ. ಏನು? ಯಾವುದೋ ಒಂದು ಆಶ್ರಮದ ಅವಶೇಷವನ್ನು ನಾನು ಕಾಣ್ತಾ ಇದ್ದೇನೆ. ಸಾವಿರಾರು ವರ್ಷಗಳ ಹಿಂದೆ ಇದ್ದ ಆಶ್ರಮದ ಹಾಗೆ ಕಾಣಿಸ್ತಾ ಉಂಟು. ಅಷ್ಟು ಮಾತ್ರ ಅಲ್ಲ, ಹಾ, ಯಾವಳೋ ಒಬ್ಬ ಹೆಣ್ಣಿನ ಆರ್ತನಾದವನ್ನು ಕೇಳ್ತಾ ಇದ್ದೇನೆ ಗುರುದೇವ. ನಿಮಗೆ ಕೇಳಿಸ್ಲಿಲ್ವೇ? ಅದು ನಾನು ಕೇಳ್ತಾ ಇದ್ದೇನೆ. ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಈ ಆಶ್ರಮ ಯಾವುದು, ಯಾರ ಧ್ವನಿ ಅಂತ ಕೇಳಬಹುದೇ ನಿಮ್ಮಲ್ಲಿ? ಕೇಳು ರಾಘವ ವೀರ ಪೇಳುವೆನು ನಿನಗೀಗ ಕಾಳಕತ್ತಲೆ ವನದ ಮೂಲ ಸಂಗತಿಯ ಮೂಲ ಸಂಗತಿ ಮುನ್ನ ಗೌತಮ ಮುನಿಪ ತನ್ನ ರತಿಯೊಡಗೂಡಿ ಅನಿಯುಳ್ದಿದ್ದ ಸಂಪನ್ನ ವಿಭವದಲ್ಲಿ ಕೇಳು ರಾಘವ ವೀರ ಕಾಡು ದಾರಿಯೇ ಹೌದಾದ್ರೂ ಈ ದಾರಿಯಲ್ಲಿ ಬಹಳ ಮಂದಿಗಳು ಹೋಗಿದ್ದಾರೆ. ಹಾ, ಮಂತ್ರದೃಷ್ಟಾರನಾದ ಶಾಸ್ತ್ರಕರ್ತಾರನಾದ ನನ್ನಂಥವರು ಹೋಗಿದ್ದಾರೆ. ಆದರೆ ಯಾರಿಗೂ ಇಲ್ಲಿ ಹೆಣ್ಣಿನ ಅರ್ಥಧ್ವನಿ ಕೇಳಲಿಲ್ಲ. ಅದು ನಿನಗೆ ಮಾತ್ರವೇ ಕೇಳಿಸ್ತದೆ. ಯಾಕಂದ್ರೆ ಯಾಕು? ಅದರ ಹಿಂದೊಂದು ಋಷಿ ಸಂಕಲ್ಪ ಇದೆಯಪ್ಪ. ಅಂದ್ರೆ ಕಾಣುತ್ತಿರುವಂತಹ ಆಶ್ರಮದ ಅವಶೇಷ ಬ್ರಹ್ಮರ್ಷಿಯಾದಂತಹ ಗೌತಮನ ಆಶ್ರಮ. ಅದು ಹೌದೇ? ಸಾವಿರಾರು ವರ್ಷಗಳ ಹಿಂದೆ ಗೌತಮನಿಗೂ ಅಹಲ್ಯಗೂ ದಾಂಪತ್ಯ ವಿಚ್ಛೇದನವಾಗುವಂತಹ ಪ್ರಕರಣವೊಂದು ಒದಗಿ ಬಂತು ದೇವೇಂದ್ರನ ಕಾರಣದಿಂದ. ಆ ವಿಚ್ಛೇದನಗೊಂಡ ಆ ಕಾಲದಲ್ಲಿ ತನ್ನ ಅರಸಿಯಾದಂತಹ ಅಹಲ್ಯೆ ವ್ಯಭಿಚಾರಕ್ಕೆಳಸಿದಳು ಎಂಬುದರಿಂದ ಅಹಲ್ಯೆಯನ್ನೂ ಶಪಿಸಿದ ಗೌತಮ ಈ ಹಾದರದ ಕೃತ್ಯವನ್ನು ಮಾಡಿದ ದೇವೇಂದ್ರನನ್ನೂ ಶಪಿಸಿದ. ಇಬ್ಬರೂ ಶಾಪದ ಅನುಭವವನ್ನು ಪಡೆದವರೇ ಆಗಿದ್ದಾರೆ. ಒಬ್ಬ ಮೇಷವೃಷಣನಾದ ದೇವೇಂದ್ರ ಅಹಲ್ಯೆಯನ್ನು ಕಲ್ಲಾಗಿ ಹೋಗುವಂತ ಶಪಿಸಿದ. ತನ್ನ ಗಂಡನ ಪಾದವನ್ನು ತೊಳೆದು ನಾನು ಮಾಡಿದ ಅಪರಾಧಕ್ಕೆ ಪರಿಹಾರ ಇಲ್ಲವೇ ಅಂತ ಕೇಳಿದಾಗ ಮುಂದೆ ಯುಗಾಂತರದಲ್ಲಿ ಸೂರ್ಯವಂಶದಲ್ಲಿ ರಾಮನೆಂಬವನೊಬ್ಬನು ಹುಟ್ಟಿ ಬರ್ತಾನೆ, ಅವನ ಪಾದ ಸ್ಪರ್ಶದಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಅಂತ ಗೌತಮ ಹೇಳಿದ್ದಾನೆ. ಆ ಕಾರಣಕ್ಕಾಗಿ ನಿನಗೆ ಮಾತ್ರವೇ ಆ ಹೆಣ್ಣಿನ ಅರ್ಥಧ್ವನಿ ಕೇಳುತ್ತದೆಯೇ ಹೊರತು ಬೇರೆ ಯಾರಿಗೂ ಅದು ಕೇಳುವುದಿಲ್ಲ. ಆದ್ರಿಂದ ಕಾಣಿಸುತ್ತಾ ಇದೆಯಲ್ಲ ಒಂದು ಹೆಬ್ಬಂಡೆ, ಆ ಹೆಬ್ಬಂಡೆಯ ಮೇಲೆ ನಿನ್ನ ಪಾದ ಸ್ಪರ್ಶವನ್ನು ಆಗ್ಲಿ ಶ್ರೀ ಮುಕುಂದ ಮುರಾರಿ ದಾಮೋದರ ಎನ್ನುತ್ತ ಶ್ರೀ ಭಾಮಿನಿಯಗಲ್ಲಿ ರಘುರಾಮಗೆ ರಗಿದಳು ರಾಮ ಜಯ ರಾಮ ರಘುರಾಮದ ರಾಮ ಜಯ 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 ಶ್ರೀರಾಮ ಭಕ್ತವತ್ಸಲ ರಾಮ ಇನವಂಶವಾರಿಧಿ ರಾಮ ರಘುವಂಶೋದ್ಧಾರಕ ರಾಮ ನಮೋ ನಮಃ ನಮೋ ನಮಃ. ಸ್ವಾಮಿ, ಈ ಒಂದು ಸುದಿನಕ್ಕಾಗಿ ನಾನು ಅದೆಷ್ಟೋ ವರ್ಷಗಳಿಂದ ಕಾತರಳಾಗಿದ್ದೆ. ಕತ್ತಲೆಯೇ ತುಂಬಿದಂತಹ ಬದುಕಿನಲ್ಲಿ ಬೆಳಕು ಬಂದೀತು ಬಂದೀತು ಎಂಬ ನಿರೀಕ್ಷೆಯಲ್ಲಿ ನಾನು ಇದುವರೆಗೆ ಇದ್ದವಳು. ನಾಗೈದ ಅಪರಾಧದಿಂದ ಪತಿಯಿಂದ ಶಾಪಗ್ರಸ್ತಳಾದ ನಾನು ನಿನ್ನ ಪುನೀತವಾದಂತಹ ಈ ಪಾದಸ್ಪರ್ಶದಿಂದ ಹಾವೊಂದು ಪರೆಯನ್ನು ಕಳಚಿದಂತೆ ನನ್ನ ಶರೀರಕ್ಕಂಟಿದಂತಹ ಪಾಪದ ಲೇಪವು ಕಳೆದು ಹೋಯಿತು. ರಾಮ, ನನ್ನ ಬದುಕಿನಲ್ಲಿ ಸುಯೋಗ ಒದಗಿ ಬಂತು, ಸುದಿನ ಇಂದು ಬಂತು. ಆದದ್ದರಿಂದ ನನ್ನನ್ನು ಉದ್ಧರಿಸು ರಾಮ, ಉದ್ಧರಿಸು ಉದ್ಧರಿಸು ರಾಮ. ನೋಡು, ಆ ಕಡೆಯಿಂದ ಬ್ರಹ್ಮರ್ಷಿಗಳಾದಂತಹ ಗೌತಮರು ಬರ್ತಾ ಇದ್ದಾರೆ. ಅಚ್ಯುತಾನಂದ ಗೋವಿಂದ
ಅಚ್ಯುತಾನಂದ ಗೋವಿಂದ ನಾರಾಯಣ ರಾಮಚಂದ್ರ ಸಚ್ಚಿದಾನಂದ ಮುಕುಂದ ರಕ್ಷಿಸೋ ರಕ್ಷಿಸೋ ಸಚ್ಚಿದಾನಂದ ಮುಕುಂದ ರಕ್ಷಿಸೋ ಅಚ್ಯುತಾನಂದ ಗೋವಿಂದ ನಾರಾಯಣ ರಾಮಚಂದ್ರ ರಾಮ ರಾಮ ರಘೋತ್ತಮ ರಾಮ. ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೆಂಡತಿಯ ಮೇಲಿನ ಕೋಪದಿಂದ ಶಾಪವನ್ನಿತ್ತಿ ಆಕೆ ಪರಿಹಾರ ಏನು, ಇದಕ್ಕೆ ವಿಮುಕ್ತಿ ಮಾರ್ಗ ಯಾವುದು ಅಂತ ಕೇಳಿದಾಗ ಮುಂದೊಂದು ದಿನ ರಾಮನ ಪಾದ ಸ್ಪರ್ಶ ಆದಾಗ ಮತ್ತೆ ಪುನಃ ನೀನು ನಾರಿ ಆಗ್ತಿ ಅಂತ ನಾನು ಹೇಳಿದೆ. ಅದರ ಉದ್ದೇಶ ಬೇರೆ ಏನೂ ಅಲ್ಲ. ಮುಂದೊಂದು ದಿನ ನಿನ್ನನ್ನು ನೋಡಬೇಕು ಎನ್ನುವ ಹಂಬಲ ಈ ಹಿಂದೆಯೇ ಇದ್ದಿತ್ತು. ಆದರೆ ಶಾಪವನ್ನು ಎತ್ತಿದ್ದೇನೆ. ಇಷ್ಟು ದಿನ ನನ್ನ ಜೀವನ ಸಾಗಿದೆ ಎನ್ನುವುದು ಏನೋ ಸತ್ಯ. ಆದ್ರೆ ಅತಿ ಕಷ್ಟದಲ್ಲಿ ಸಾಗಿದ್ದೇನೆ. ಹೆಂಡತಿಯನ್ನು ಕಳ್ಕೊಂಡಂತಹ ಒಬ್ಬ ವ್ಯಕ್ತಿ ಏನು ಅವಸ್ಥೆ ಪಡ್ತಾನೆ ಎನ್ನುವುದನ್ನ ನನ್ನನ್ನು ನೋಡಿ ಲೋಕ ಮರಿಬೇಕಾಗ್ತದೆ. ಅಷ್ಟು ಕಷ್ಟಪಟ್ಟವ ನಾನು. ಇಂದೀಗ ನಿನ್ನ ಪಾದ ಸ್ಪರ್ಶ ಆದ್ರಿಂದ ಶಿಲೆ ಕರಗಿ ಮತ್ತೆ ಪುನಃ ಹೆಣ್ಣಾಯ್ತು. ಬಹಳಷ್ಟು ಸಂತೋಷವಾಯ್ತಯ್ಯ. ಮುನಿಪೋತ್ತಮರೇ, ದಾಂಪತ್ಯ ವಿಯೋಗದಿಂದ ಅದೆಷ್ಟೋ ಕಾಲ ಬಹಳಷ್ಟು ಭಾವನೆಯನ್ನು ಪಟ್ಟವರು ನೀವು. ಈ ಹೊತ್ತು ಮತ್ತೆ ಒಂದಾಗುವಂತಹ ಸುಯೋಗ ಪ್ರಾಪ್ತವಾಗಿದೆ. ಕಲ್ಪಿಸಿಕೊಟ್ಟಿಯಲ್ಲ. ನಿಜವಾಗಿಯೂ ನನ್ನ ಬದುಕಿನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲದೆ ಇದ್ರೆ ಎಂದೋ ಯುಗಾಂತರಗಳ ಹಿಂದೆ ಮುಂದೊಂದು ಕಾಲದಲ್ಲಿ ಶ್ರೀರಾಮನ ಪಾದದರ್ಶನದಿಂದ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಅಂತ ನೀನು ಶಾಪವನ್ನು ಕೊಡ್ತೀಯಂತ ಆದ್ರೆ ನಿನ್ನ ಸಂಕಲ್ಪ ಏನು ನಾನು ಅರಿಯೆ. ನನ್ನಲ್ಲಿ ಯಾವುದೋ ಒಂದು ಶಕ್ತಿಯನ್ನ ನೀನು ನಿಕ್ಷೇಪಿಸ್ತಾ ಇದ್ದಿ, ಏನನ್ನು ಕಂಡುಕೊಂಡಿದ್ದಿ ಎನ್ನುವುದು ಅರ್ಥ ಆಗುತ್ತದೆ. ಆದ್ದರಿಂದ ಇವತ್ತು ನೀವು ಒಂದಾಗಿದ್ದೀರಿ. ನಿಮ್ಮ ದಾಂಪತ್ಯ ಸುಖವಾಗಿ ಬಾಳುವ ಹಾಗಲಯ್ಯ. ನೀವು ಎಲ್ಲಿಗೆ ಹೊರಟದ್ದು ಏನು ಎನ್ನುವ ವಿಚಾರವನ್ನು ನಾನು ಅರಿತುಕೊಂಡಿದ್ದೇನೆ. ಸ್ವಾಮಿ, ಬ್ರಹ್ಮರ್ಷಿಗಳಾದಂತಹ ತಾವು ಕ್ಷಣಕಾಲದ ಕೋಪದಿಂದ ಹೆಂಡತಿಯನ್ನು ಶಪಿಸಿದರೂ ಸಹ ಅದರ ಸಂಕಲ್ಪ ಬಹಳ ಒಳ್ಳೆಯದಿತ್ತು ಅನ್ನೋದು ಅರ್ಥವಾಗುತ್ತದೆ. ಸೂರ್ಯವಂಶದಲ್ಲಿ ಶ್ರೀರಾಮನೆಂಬವನೊಬ್ಬನು ಅವತಾರಿಯಾಗಿ ಹುಟ್ಟುವುದರ ಮೂಲಕ ಲೋಕೋದ್ಧರಣದ ಸತ್ಕಾರ್ಯವನ್ನು ಮಾಡುತ್ತಾನೆ ಎನ್ನುವುದರ ಸೂಚನೆಯನ್ನು ತಾವು ಕೊಟ್ಟವರಿದ್ದೀರಿ. ತಮ್ಮೀರುವರ ದಾಂಪತ್ಯ ಮತ್ತೆ ಒಂದಾಗಿದೆ. ನಿಮ್ಮ ಅರಸಿಯಾದಂತಹ ಅಹಲ್ಯೆಯು ಪೂರ್ಣ ಪ್ರಮಾಣದಲ್ಲಿ ಪರಿಶುದ್ಧಳಾಗಿದ್ದಾಳೆ. ಮಿಥಿಲಾ ನಗರದಲ್ಲಿ ಸೀತಾ ಕಲ್ಯಾಣ ಅಂತ ಒಂದು ಕಾರ್ಯಕ್ರಮ ಇದೆಯಂತೆ. ಅಲ್ಲಿಗೆ ನೀವು ತಾವು ಹೊರಟಿದ್ದೀರಿ. ಈಗ ಸೀತಾ ಸ್ವಯಂವರ ಅಂತ ಸುದ್ದಿ ಉಂಟು. ಅದನ್ನು ಕಲ್ಯಾಣವಾಗಿಸುವ ಹೊಣೆ ನಮಗುಂಟು. ಆ ಮಟ್ಟಿಗೆ ಆಲೋಚನೆ ಮಾಡಬೇಕಾದದ್ದಿಲ್ಲ. ಹೋಗಿ ಬನ್ನಿ, ಕಲ್ಯಾಣವಾಗಿ. ಪೂಜ್ಯರಾದಂತಹ ಗೌತಮರ ಮಂತ್ರಾಕ್ಷತೆಗೆ ತಲೆಯನ್ನೊಡ್ಡುವಂತಹ ಭಾಗ್ಯ ನಮಗೆ ಒದಗಿ ಬಂತು ಮಕ್ಕಳೇ. ಇನ್ನು ಅತಿ ಶೀಘ್ರವಾಗಿ ಲೋಕ ಕಲ್ಯಾಣಕಾರಕವಾದಂತಹ ಸೀತಾ ಕಲ್ಯಾಣವಾಗುವುದಕ್ಕಿದೆ. ನೇರವಾಗಿ ಮಿಥಿಲೆಯತ್ತ ಸಾಗೋಣ. ಧರಣಿ ಬೋಧ ಶರದ ಸುಧರು ತರುಣಿಯರ ಸುಧರಿಗಳ ಗುಡಿ ಹರದೊಳಯೋಧ್ಯಾಪುರ ಗೈದರಳ ಧ್ವನಿ ಪರಶುರಾಮ ಹಡೆದಂತ ಯಾಗ ಯಜನಾದಿಗಳನ್ನು ಮಾಡುವಂತಹ ಮಹರ್ಷಿಗಳು ನಮ್ಮಪ್ಪ ಜಮದಗ್ನಿ ಮಹರ್ಷಿಗಳು ಒಂದು ಹೊತ್ತಿನಲ್ಲಿ ಸಿಟ್ಟುಕೊಂಡು ತಾಯಿಯ ತಲೆಯನ್ನು ಕಡಿಯುವುದಕ್ಕೆ ಬೇಕಾಗಿ ಈ ಪರಶುರಾಮನನ್ನು ಕರೆಯಬೇಕಾಗಿ ಬಂತು. ಏನು ಮಾಡೋಣ ಹೇಳಿ? ತಂದೆಯ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ ತಾಯಿಯ ತಲೆ ಕಳೆದದ್ದೇನೋ ಸತ್ಯ. ಮತ್ತೆ ತಂದೆಯ ಅನುಗ್ರಹದಿಂದ ತಾಯಿಯನ್ನು ಪಡೆದುಕೊಂಡೆ.
ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಕೈಲಾಸದಲ್ಲಿ ಹೋಗಿ ವಿದ್ಯಾರ್ಥಿ ಜೀವನವನ್ನು ಸಂಪೂರ್ಣಗೊಳಿಸುವುದಕ್ಕೆ ಬೇಕಾಗಿದ್ದಂತಹ ಹೊತ್ತಿನಲ್ಲಿ ಕೃತವೀರನ ಮಗನ ಅಂತ ಕಾರ್ತವೀರ್ಯ ಧರ್ಮವನ್ನು ಉಳಿಸಬೇಕಾಗಿತ್ತು. ಆ ಧರ್ಮದ ತಾಂಡವನ್ನು ಆಡುವುದಕ್ಕೆ ಪ್ರಾರಂಭಿಸಿದ. ನನ್ನ ತಂದೆಯ ಕೊಲೆಗೂ ಕಾರಣರಾದ್ರು. ಕ್ಷತ್ರಿಯರನ್ನು ಯಾವಾಗ ಧರ್ಮವನ್ನು ಉಳಿಸಬೇಕಾಗಿತ್ತು ಅಂತ ಕ್ಷತ್ರಿಯರೇ ಧರ್ಮದ ದಾರಿಯನ್ನು ಹೋಗುವಾಗ ಆ ಧರ್ಮದ ದಾರಿಯಲ್ಲಿ ನಡೆಯುವಂತಹ ಕ್ಷತ್ರಿಯರನ್ನು ಕೊಲ್ಲುವುದಕ್ಕೆ ಬೇಕಾಗಿ ತೃಪ್ತಿ ಆಗಲಿಲ್ಲ. ಕ್ಷತ್ರಿಯರ ಅಧರ್ಮದಲ್ಲಿ ನಡೆಯುವಂತಹ ಪ್ರತಿಯೊಂದು ವ್ಯಕ್ತಿಗಳ ತಲೆ ಕಡಿಯುವುದಕ್ಕೆ ಬೇಕಾಗಿ ಒಂದಲ್ಲ ಎರಡಲ್ಲ 21 ಬಾರಿ ಪ್ರದಕ್ಷಿಣೆ ಬಂದೆ. ಕ್ಷತ್ರಿಯ ಸಂಹಾರವನ್ನೇ ಮಾಡಿಕೊಂಡು ಹೋದೆ. ಆದ್ರೆ ಏನು ಮಾಡೋಣ ಹೇಳಿ, ಇಬ್ಬರು ಉಳಿದಿದ್ದಾರೆ. ಒಬ್ಬ ಯಜ್ಞ ಮಾಡ್ತಾ ಕೂತ, ಮತ್ತೊಬ್ಬ ಬಾಸಿಗ ಕಟ್ಟುತ್ತಾ ಕೂತ. ಏನಾಗಿರ್ಲಿ ಅವರ ಬಗ್ಗೆ ಚಿಂತಿಸುವುದಲ್ಲ. ಇನ್ನೇ ಏನದು ಮುಗಿಲು ಹುಟ್ಟುತ್ತಾ ಐತೆ ನೋಡು ಕೆಂಗೋಳು. ಏನದು ಏನೇ ಇರಲಿ ಏನಂತ ತಿಳಿಬೇಕಾದ್ರೆ ನನ್ನ ಧರ್ಮ ಆಗಲೇ ನಡೆಯುತ್ತೆ. ಅಡಗುತ್ತಾ ಇದ್ದಿ ನೀನು ದಶರಥನೇನು? ನನ್ನ ಮಗ ರಾಮ. ಏನು ರಾಮನೋ? ರಾ 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 ರಾ. ಆಚಾರ್ಯ ಭಾರ್ಗವರಿಗೆ ಪ್ರಣಾಮಗಳು. ಏನು ಮಾಡೋಣ ಹೇಳು. ಬ್ರಾಹ್ಮಣರಿಗೆ ಕಾಲು ಹಿಡಿದಂತ ಹೊತ್ತಿನಲ್ಲಿ ಶುಭ ಆಶೀರ್ವಾದ ಮಾಡಬೇಕಾದ ಧರ್ಮ. ಆದ್ರೆ ಈ ಹೊತ್ತಿನ ಎಂತೋ ಕ್ರಮ ನೀನು ನನಗೆ ಕಳಿಸುವುದೇನು? ನಾನು ಬಂದಂತ ಹೊತ್ತಿನಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಬಾಸಿಂಗವನ್ನು ಕಟ್ಟು ಕುಳಿತಂತ ನೀನು ನಿನ್ನ ತಲೆ ಉಳಿದದ್ದೇ ಆ ಬಾಸಿಂಗದಿಂದಾಗಿ. ಆದ್ರಿಂದ ನೀನನ್ನು ಬಿಟ್ಟಿದ್ದೇನೆ. ಜನಕನೊಬ್ಬ ಯಾಗ ಯೋಜನ ದಶರಥನೊಬ್ಬ ಬಾಸಿಂಗ ಕಟ್ಟಿಕೊಂಡು ಈಗ ಹೇಳ್ತಾ ಇದ್ದೇನೆ, ರಾಮ ರಾಮ ಅಂದ್ರೆ ನೀನೇನೋ? ರಾಮನಿಬ್ಬರ್ಯಾಕೆ ಸ್ವಾಮಿ? ಏನು ಏನು ಅಂತ ನನಗೆ ಅರ್ಥ ಆಗುವುದಿಲ್ಲ. ಕ್ರೋಧೋನ್ಮತ್ತರಾಗಿದ್ದೀರಿ ತಾವು. ಕ್ಷತ್ರಿಯರನ್ನು ಕೊಲ್ಲುವುದೇ ನನ್ನ ಜೀವನದ ಧ್ಯೇಯ. ಕ್ಷತ್ರಿಯ ಕುಲ ಕುಟಾರಕನೆಂಬುದಾಗಿ ನನ್ನನ್ನು ಕರೆಯುವುದೇ ಅದಕ್ಕೆ ಬೇಕಾಗಿ ನಿಮ್ಮೆಲ್ಲರ ಒದಗಿ ಬೇಕಾಗಿ ಬಂದಿದ್ದೇನೆ. ಕಾರಣವಿಲ್ಲದೆ ಬರೆದೆ ಯುದ್ಧವೇ ತಗಯ್ಯ, ಕಾರಣವಿಲ್ಲದೆ ಬರೆದೆ ಯುದ್ಧವೇ ತಗಯ್ಯ, ಬರೆದೆ ಯುದ್ಧವೇ ತಗಯ್ಯ. ದಾರಿಯನ್ನು ಬಿಡಲು ಪರಶುರಾಮ ಮುನಿವರಿಯ, ದಾರಿಯನ್ನು ಬಿಡಲು ಪರಶುರಾಮ ಮುನಿವರಿಯ, ದಾರಿಯನ್ನು ಬಿಡಲು ಪರಶುರಾಮ ಮುನಿವರಿಯ. ಆಚಾರ್ಯ ಭಾರ್ಗವರೇ, ಗೌರವ ಎನ್ನುವುದು ಪಡೆಯುವವನ ಯೋಗ್ಯತೆ ಅನ್ನುವುದಕ್ಕಿಂತಲೂ ಕೊಡುವವನ ಸಂಸ್ಕಾರ ಔದಾರ್ಯವನ್ನು ಹೊಂದಿರುತ್ತದೆ. ಹಿರಿಯರನ್ನು ಕಂಡಾಗ ಪೂಜ್ಯರನ್ನು ಕಂಡಾಗ ಗೌರವ ಕೊಡುವುದು ನಾವು ಪಡೆದಂತಹ ಸಂಸ್ಕಾರ. ಆ ನೆಲೆಯಲ್ಲಿ ನಿಮಗೆ ಕೈ ಮುಗಿತಾ ಇದ್ದೇವೆ. ಮದುವೆಯ ಮಂಗಲ ಕಾರ್ಯವನ್ನು ಮುಗಿಸಿದಂತಹ ನಾವು ಮನೆಗೆ ಹೊರಟು ನಿಂತವರು ಮಧ್ಯ ಪಥದಲ್ಲಿ ಬಂದು ತಡೆಯುತ್ತಾ ಇದ್ದೀರಿ. ಜಗಳಕ್ಕೆ ಕಾರಣ ಏನು ಅಂತ ನನಗೆ
ಇದ್ದೇನೆ. ನೀನು ಪ್ರತಿಯೊಂದು ಕ್ಷಣದಲ್ಲಿ ಮಾಡಿದಂತಹ ಕಾರ್ಯದ ಬಗ್ಗೆ ಸಂಗ್ರಹ ಮಾಡಿಕೊಂಡು ನೀನನ್ನು ಕಾಯ್ತಾ ಇದ್ದೆ. ರಾಮನೆಂಬವ ಎದುರು ಕಾಣ ಸಿಗಬೇಕು, ಅವನಲ್ಲೊಂದೆರಡು ಮಾತಾಡಬೇಕು ಅಂತ. ಹೌದೇನೋ? ನೀನ್ ಎಲ್ಲಿಗೆ ಹೋದ್ದು ಸ್ವಯಂವರಕ್ಕೆ? ಮಿಥಿಲೆಗೆ ಹೋದಂತ ನೀನೇನು ಮಾಡಿದೆ? ಭಂಗ ಮಾಡಿದೆ. ಎನ್ನ ಗುರುವಿನ ಧನುಸ್ಸನ್ನು ಮುರಿದು ನನ್ನ ಗುರುವಿಗೆ ಅಪಮಾನ ಮಾಡಿದಂತಹ ದ್ರೋಹಿ. ತಾಯಿಯ ತಲೆ ಕಡ್ದವರಿಗೆ ಏನಾಗ್ಲಿಲ್ಲ. ತಾಯಿಯ ತಲೆ ಕಡಿದ್ರೆ ತಾಯಿಯನ್ನು ಪುನರ್ ಬದುಕಿಸಿಕೊಂಡಿದ್ದೇನೆ ನಾನು. ಹೌದೇನೋ? ನೀನು ತಾಟಕಿಯನ್ನು ಕೊಂದೇನೋ? ಸ್ತ್ರೀ ಹತ್ಯೆ ಎಂಬುದು ತಪ್ಪು ಅಂತ ಹೇಳಿದ್ರೆ ಗೊತ್ತಿರಲಿಲ್ವೇನೋ? ಗೊತ್ತಿರಲಿಲ್ಲ. ಈಗ ನನ್ನ ತಂದೆಯವರು ಹೇಳಿದ್ರಲ್ಲ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದಂತ ಮಾತೇನೇ ಕೊಂದವರಿದ್ದಾರೆ ಈ ಪ್ರಪಂಚದಲ್ಲಿ. ಮಾತೆಯನ್ನು ಕೊಂದದ್ದು ಅಂತೇಳಿ ನನಗೆ ಬೆಟ್ಟತ್ತಿ ತೋರಿಸಬೇಕಾದೇನಿಲ್ಲ. ಮಾತೆಯನ್ನು ಕೊಂದಿದ್ರೆ ಪುನರಪಿ ಪಡೆದಿದ್ದೇನೆ. ತಾಟಕಿಯನ್ನು ನೀನು ಉಳಿಸಿದ್ಯಾ? ಉಳಿಸಿದ್ಯೇನೋ? ವರ್ಗ ಅಲ್ಲ. ಎಂತ ಉಳಿಸುವ ವರ್ಗ ಅಲ್ಲ ಅಂತ ಹೇಳಿದ್ರಲ್ಲ ಅವರು. ಎಂತ ವರ್ಗ ಅಂತ ಹೇಳಿ ತಿಳಿದುಕೊಂಡಿದ್ದಿ? ಒಂದು ಹೆಣ್ಣನ್ನು ಕೊಲ್ಲುವಂತಹ ಸ್ತ್ರೀ ಹತ್ಯೆಗೊಳಗಾದಂತ ಧೂರ್ತ ನೀನು ಈಗಲೂ ಹೇಳ್ತಾ ಇದ್ದೇನೆ. ಅಂದು ಶಿವಧನುಸನ್ನು ಎತ್ತಿದಂತ ನೀನು ಈ ಹೊತ್ತು ರಾಮನನ್ನು ಗೆಲ್ಲಬೇಕು. ರಾಮ ಏನೆಂಬುದನ್ನು ತೋರಿಸಬೇಕು. ಇಲ್ಲಿವರೆಗೆ ಗೌರವ ಭಾವನೆಯನ್ನು ತಳೆದವ ನಾನು. ಯಾಕೆ ಹೀಗೆ ಹೇಳಿದ್ದು? ಒಬ್ಬ ವಿಪ್ರನಾದವ ಹೇಗಿರಬೇಕು? ಹೋಮ ಹವನ ಯಾಗ ಯಜನಾಧಿಕಾರಿಗಳನ್ನು ಮಾಡುತ್ತಾ ಲೋಕ ಹಿತ ಕಾರ್ಯವನ್ನು ಮಾಡಬೇಕು. ಅದನ್ನು ಬಿಟ್ಟು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ವಂಶವನ್ನೇ ನಿರ್ಮೂಲನೆ ಮಾಡಿದಂತಹ ವಿಪ್ರಾಧಮ ನೀನು ಮಣ್ಣಲ್ಲಿ ಶೌರ್ಯವನ್ನು ತೋರಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ಇದು ನಮ್ಮ ತಳ್ಳಿ ಬೇಡ, ಧೈರ್ಯ ಕೆಳಗೆ ನೋಡುದು ಬೇಡ ಮಗ. ಮಾತು ನನ್ನನ್ನು ಎದುರಿಸುವುದಕ್ಕೆ ನೀನು ಸಿದ್ಧನಾಗಿದೆ ಎಂಬುದನ್ನು ತೋರಿಸಿಕೊಟ್ಟಂತಾಯ್ತು. ಖಂಡಿತ. ಈಗ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಏನು? ಭಾರ್ಗವ ರಾಮ, ನೀನು ಬರೇ ರಾಮ. ಪರಶುರಾಮ, ನಾನು ನೀನು ಬರೇ ರಾಮ. ಈಗ ನೋಡು, ನನ್ನ ಕೈಯಲ್ಲಿರುವಂತಹ ವೈಷ್ಣವ ಧನುಸ್ಸನ್ನು ನೋಡು. ನೀನು ಅಂದೆ ಎದೆ ಏರಿಸಿದ ಶಿವಧನುಸ್ಸನ್ನು ನೀನು ಎದೆ ಏರಿಸಿ ಮುರಿದದ್ದು ಸತ್ಯ ಆದ್ರೆ ಈ ವೈಷ್ಣವ ಧನುಸ್ಸನ್ನು ಒಂದು ಬಾರಿ ಎದೆ ಏರಿಸೋ. ಅಷ್ಟೇ ಅಲ್ಲ, ಜಯ ಜಯ ಜಾನಕೀಶ ಶ್ರೀರಾಮಚಂದ್ರ ಜಯ ಜಯ जय जय भानुकुलेन्द्र रविकोटि सान्द्र जय जय भानुकुलेन्द्र रविकोटि सान्द्र जय जय राम
ರಾಮ, ಪ್ರಾಯದಲ್ಲಿ ಸಣ್ಣವನಾದ್ರು ನಿನಗೆ ಕರ ಜೋಡಿಸುವಂತಹ ಸ್ಥಿತಿ ನನ್ನದು. ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಷ್ಟು ತಡವಾಯಿತು ನನಗೆ. ಯಾಕೆ ಈ ಅಂಧಕಾರ ಮುಳುಗಿತ್ತು? ನೀನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಯಾಕೆ ಅಸಮರ್ಥನಾದೆ? ಯಾಕೋ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ ನನ್ನನ್ನು ಕಂಡಾಗ ಅವತಾರ ಪುರುಷ. ಈ ಅವತಾರ ಪುರುಷ ಅವತಾರಕ್ಕೆ ಪೂರ್ಣಾವಧಿ ಬಂತೋ ಏನೋ. ಅಂದ್ರೆ ಈ ಪ್ರಪಂಚಕ್ಕೆ 2 ರಾಮ ಬೇಕಾಗಿಲ್ಲ. ಈಗ ಬೇಕಾದ್ದು ಒಂದು ರಾಮ. ಆ ರಾಮ ಯಾರು ಎಂಬುದನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ಬೇಕಾಗಿ ನನ್ನಲ್ಲಿದ್ದಂತಹ ವೈಷ್ಣವ ಧನುಸ್ಸನ್ನು ನನ್ನ ಕೈಯಿಂದ ಸೆಳೆದು ಎದೆಯೇರಿಸಿದೆಯೇನೋ. ಹೌದು, ಸಾಮಾನ್ಯವಾದ ಧನುಸ್ಸಲ್ಲ. ಅದನ್ನು ಹಿಡಿಯುವುದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನೀನು ಹಿಡಿದಿದ್ದಿ ಅಂತೇಳಿ ಆದ್ರೆ ನನ್ನಷ್ಟೇ ಯೋಗ್ಯತೆಯನ್ನು ಪಡೆದವ ನೀನು ಅಂತೇಳಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಗೋದಂಡವನ್ನು ಹೆದೆಯೇರಿಸಿದ್ದೇನೆ. ಗೋ ದಂಡ ಅಂತ ಕೇಳ್ತಾ ಇದ್ದೆ. ಅದು ಬರೀ ದಂಡ ಆಗಬಾರ್ದು. ಇದಕ್ಕೊಂದು ದಂಡ ಬೇಕಲ್ಲ, ಬಲಿ ಬೇಕಲ್ಲ. ದಂಡ ಆಗಬಾರ್ದು. ಇಷ್ಟೆಲ್ಲ ಕಾರ್ಯ ಆಗುವುದಕ್ಕೆ ಕಾರಣ ಯಾರು? ನನ್ನ ಹೊಕ್ಕಳೊಳಗೆ ಒಬ್ಬ ರಕ್ಕಸರಿದ್ದಾರೆ. ಯಾರವ? ಮಣಿಮಾನ್ಯ. ನೋಡು, ನಿನಗೆ ಗೊತ್ತಾಯ್ತು. ನೋಡು, ಗೊತ್ತಾಗ್ತದೆ. ಯಾಕೆಂದ್ರೆ ಮಣಿಮಾನ್ಯನೆಂಬ ಅಸುರ ನನ್ನ ದೇಹದಲ್ಲಿ ಅಡಕವಾಗಿದ್ದರಿಂದ ನನಗೆ ಈ ರೀತಿಯ ಕ್ರೋಧ, ಈ ರೀತಿಯ ಕ್ಷತ್ರಿಯರನ್ನು ಕಂಡಾಗ ಅವರನ್ನು ಕೊಲ್ಲಬೇಕು, ಅವರ ರಕ್ತದಲ್ಲಿ ಕೈ ತೊಳೆಯಬೇಕೆಂಬ ರೀತಿಯ ಭಾವನೆ ಹುಟ್ಟುವುದಕ್ಕೆ ಕಾರಣವಾಯಿತು. ಮಣಿಮಾನ್ಯನೆಂಬ ರಕ್ಕಸರನ್ನು ಕೊಂದು ನನ್ನನ್ನು ಶುದ್ಧರನ್ನಾಗಿ ಮಾಡಿ ಪ್ರತಿ ವ್ಯಕ್ತಿಗಳ ಬಾಯಲ್ಲಿಯೂ ರಾಮ ರಾಮ ಅಂತ ಹೇಳುವುದಲ್ಲ, ಪರಶುರಾಮ ಸರಿಯಾದ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಿದ್ದಾನೆ ಎಂಬುದನ್ನು ತೋರಿಸುವುದರ ಜೊತೆಯಲ್ಲಿ ಅಸುರನ ಕೊಲೆಯಿಂದ ಲೋಕ ಕಲ್ಯಾಣವಾಗ್ತದೆ. ಲೋಕೋದ್ಧಾರಕ್ಕೆ ಬೇಕಾಗಿ ಒಂದು ರಾಮನ ಜನನವಲ್ಲ, ರಾಮ ರಾಮ ಅಂತ ಹೇಳುವ ಜನರು 1000 ಸಂಖ್ಯೆಯಲ್ಲಿ ಹುಟ್ಟಲಿ. ರಾಮ ರಾಮ ಅಂತ ಹೇಳುವ ಮಾತುಗಳು ಬಾಯಿಂದ ಬರ್ತಾ ಇರಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.